ನಮಸ್ಕಾರ. ಇವತ್ತಿನ ಕ್ಲಾಸಲ್ಲಿ ನಾವು ಫಂಡಮೆಂಟಲ್ ರೈಟ್ಸ್ ಪಾರ್ಟ್ 2 ನೋಡ್ತಾ ಇದ್ವಿ. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಕು, ಸರಿನಾ? ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ. ಇವತ್ತಿನ ಕ್ಲಾಸಲ್ಲಿ ನಾನು ರಿಟ್ಸ್ ಅಂದ್ರೇನು ಅಂತ ಹೇಳ್ಕೊಡ್ತೀನಿ, ಹೇಬಿಯಸ್ ಕಾರ್ಪಸ್ ಅಂದ್ರೇನು, ಮ್ಯಾಂಡಮಸ್ ಅಂದ್ರೇನು, ಸರ್ಶ್ಯೂರರಿ ಅಂತಂದ್ರೆ, ಪ್ರಾಹಿಬಿಷನ್ ಅಂದ್ರೇನು, ಕೋವರೆಂಟ್ ಅಂದ್ರೇನು, ತುಂಬ ಈಸಿಯಾಗಿ ವಿತ್ ಎಕ್ಸಾಂಪಲ್ ಹೇಳ್ಕೊಡ್ತೀನಿ, ಸರಿನಾ? ಸೊ ಈ ಎಕ್ಸಾಂಪಲಿಂದ ನಿಮಗೆ ಆದಷ್ಟು ನೀವು ರಿವಿಷನ್ ಮಾಡೋ ಅವಶ್ಯಕತೆನೇ ಬರಲ್ಲ. ಹೇಗಿದ್ರೆ ಎಕ್ಸಾಂಪಲ್ ಜ್ಞಾಪಕ ಇರುತ್ತೆ. ಸೊ ನೀವು ಲಿಂಕ್ ಮಾಡಿಕೊಂಡು ಯಾವುದು ಅಂತ ನಿಮಗೆ ಅರ್ಥ ಆಗುತ್ತೆ, ಸರಿನಾ? ಮ್ಯಾಥ್ ದ ಫಾಲೋಯಿಂಗ್ ಆಗಿರ್ಬೋದು ಅಥವಾ ಸ್ಟೇಟ್ಮೆಂಟ್ ಬೇಸ್ ಕ್ವಶನ್ ಆಗಿರ್ಬೋದು, ಸರಿನಾ? ಸೊ ಈಗ ಆರ್ಟಿಕಲ್ 32 ಒಂದು ಮಿಸ್ ಆಗಿತ್ತು, ನಾನು ಆ ಕ್ಲಾಸ್ ಮಾಡಿರಲಿಲ್ಲ. ಸೊ ಈ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅದನ್ನು. ಸೊ ಫಂಡಮೆಂಟಲ್ ರೈಟ್ಸ್ ಪಾರ್ಟ್ 1 ಯಾರು ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ, ಅದಾದಮೇಲೆ ಇದನ್ನು ನೋಡಿ, ಆಯಿತಾ? ಓಕೆ. ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡಿಕೊಡಿ. ಸಮ್ಮರ್ ಶೀಟ್ ತೊಗೊಳ್ಳಿ ಅಂತ ಹೇಳ್ತಾ ಕ್ಲಾಸ್ನ ಶುರು ಮಾಡೋಣ. ಆರ್ಟಿಕಲ್ 32 ಅಂದರೆ ಏನು? ಸೊ ಆರ್ಟಿಕಲ್ 32 ಏನು ಹೇಳುತ್ತೆ ಅಂದರೆ, ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಎನ್ಫೋರ್ಸ್ಮೆಂಟ್ ಆಫ್ ಫಂಡಮೆಂಟಲ್ ರೈಟ್ಸ್. ಅಕಸ್ಮಾತ್ ನಿಮ್ಮ ಒಂದು ಫಂಡಮೆಂಟಲ್ ರೈಟ್ಸು ವೈಲೇಟ್ ಆಯಿತು ಅಂತ ತಿಳ್ಕೊಳ್ಳಿ. ನಮ್ಮ ಇಂಡಿಯನ್ ಸಂವಿಧಾನದಲ್ಲಿ ಏನಿದೆ ಅಂತಂದರೆ, ನಿಮಗೇನಾದರೂ ಅಂದರೆ ಇಂಡಿಯನ್ ಸಿಟಿಸನ್ಸ್ಗೆ ಅಥವಾ ಫಾರಿನರ್ಸ್ಗೆ, ಸೊ ಯಾರಾದರೂ ಆಗಿರ್ಬೋದು, ಸೊ ಅವರಿಗೆ ಒಂದಿಷ್ಟು ಫಂಡಮೆಂಟಲ್ ರೈಟ್ಸ್ ಅಂತ ಏನು ಕೊಟ್ಟಿರ್ತಾರೆ, ಆ ಫಂಡಮೆಂಟಲ್ ರೈಟ್ಸು ಏನಾದರೂ ವೈಲೇಟ್ ಆಯಿತು ಅಂತಂದರೆ ನೀವು ಕೋರ್ಟ್ ಮೊರೆ ಹೋಗ್ಬೋದು, ಡೈರೆಕ್ಟಾಗಿ ನೀವು ಕೋರ್ಟ್ನ ಹೋಗ್ಬೋದು ಅಂತ ಹೇಳೋದೇ ನಮ್ಮ ಆರ್ಟಿಕಲ್ 32, ಆಯಿತಾ? ಸೊ ಆವಾಗ ಡೈರೆಕ್ಟಾಗಿ ಹೋಗ್ಬಿಡೋಕ್ಕಾಗುತ್ತಾ ಅಲ್ವಾ? ಹೋಗೋದಕ್ಕಾಗೋದಿಲ್ಲ ಆ ಥರ. ಸೊ ಆ ಥರ ಹೋದಾಗ ನೀವು ಒಂದಷ್ಟು ಪಿಟಿಷನ್ಗಳನ್ನ ಹಾಕಬೇಕು. ಸೊ ದೋಸ್ ಪಿಟಿಷನ್ಸ್ ಆರ್ ಕಾಲ್ಡ್ ಆಸ್ ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಪ್ರೊಹಿಬಿಷನ್, ಕೋವಾರೆಂಟೋ ಆ್ಯಂಡ್ ಸರ್ಶ್ಯೂರರಿ, ಆಯಿತಾ? ಸೊ ಅದ್ರ ಬಗ್ಗೆ ನಾನು ನೋಡೋಣ. ಸೊ ಅದಕ್ಕಿಂತ ಮುಂಚೆ ನಿಮಗೆ ಒಂದು ಏನದು ಕ್ವಶನ್ ಇದು, ಆರ್ಟಿಕಲ್ 32ನ ಹಾರ್ಟ್ ಆ್ಯಂಡ್ ಸೌಲ್ ಅಂತ ಯಾರು ಹೇಳಿದ್ದಾರೆ ಅಂತ ನೀವು ಕಮೆಂಟಲ್ಲಿ ನನಗೆ ಹೇಳಬೇಕು, ಸರಿನಾ? ಸೊ ಅದಾದಮೇಲೆ ಪ್ರಾವಿಷನ್ಸ್ಗಳೇನು ಕೊಟ್ಟಿದ್ದೀನಿ ಇಲ್ಲಿ, ಸೊ ಅದನ್ನು ನೋಡ್ಕೊಳ್ಳಿ. ಪ್ರಾವಿಷನ್ ಆರ್ಟಿಕಲ್ 32 1 2 3 4 ಅಂದ್ರೇನು ನೋಡ್ಕೊಳ್ಳಿ. ಈಗ ನಾನು ಹೇಳೋದು ಆರ್ಟಿಕಲ್ ಹೇಬಿಯಸ್ ಕಾರ್ಪಸ್. ಸೊ ವಾಟ್ ಡ್ಯೂ ಮೀನ್ ಬೈ ಹೇಬಿಯಸ್ ಕಾರ್ಪಸ್? ತುಂಬ ಜನ ಹೇಳ್ತಾರೆ ಟು ಹ್ಯಾವ್ ಎ ಬಾಡಿ ಅಂತಾರೆ. ಬಟ್ ವಾಟ್ ಬಾಡಿ ಅಂದರೆ ಏನು ಅದನ್ನು ನಿಮ್ಗೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ ಅನ್ಕೋತೀನಿ ಅಪ್ಪ, ಆಯಿತಾ? ಸೊ ತುಂಬ ಕ್ಲಾಸ್ಗಳಲ್ಲಿ ಹೇಳ್ಬಿಡ್ತಾರೆ ಟು ಹ್ಯಾವ್ ಎ ಬಾಡಿ ಅಂತ ಹೇಳ್ತಾರೆ, ಬಟ್ ಏನು ಎತ್ತ ಹೇಳಲ್ಲ. ಬಟ್ ನಾನು ನಿಮಗೆ ವಿತ್ ಎಕ್ಸಾಂಪಲ್ ಹೇಳ್ಕೊಡ್ತೀನಿ. ಸೊ ಬನ್ನಿ ಒಂದು ಎಕ್ಸಾಂಪಲ್ ನೋಡಿಕೊಂಡು ಮಾತಾಡೋಣ ಏನು ಹೇಬಿಯಸ್ ಕಾರ್ಪಸ್ ಅಂತ. ಸೊ ಹದಿಯಾ ಕೇಸ್ ಅಂತ. ಸೊ ಹದಿಯಾ ಕೇಸ್ ಅಂತ 2016ರಲ್ಲಿ ಆದಂತಹ ಒಂದು ಕೇಸ್ ಇದು. ಸೊ 2016ರಲ್ಲಿ ಏನಾಗುತ್ತೆ, ಒಂದು ಹುಡುಗಿ ಹದಿಯಾ ಅನ್ನೋಳು ಏನು ಮಾಡ್ತಾಳೆ, 24 ವರ್ಷದ ಹೋಮಿಯೋಪತಿ ಸ್ಟೂಡೆಂಟು. ಇವಳು ಒಬ್ಬ ಶರೀಫ್ ಜಹಾನ್ ಅನ್ನೋ ಒಂದು ಮುಸ್ಲಿಂ ಹುಡುಗನ್ನ ಪ್ರೀತಿಸಿ ಓಡೋಗಿ ಮದುವೆ ಆಗ್ತಾಳೆ. ಆದರೆ ಅಲ್ಲಿ ಮದುವೆ ಆಗೋಕ್ಕಿಂತ ಮುಂಚೆ ಅವಳನ್ನ ಇಸ್ಲಾಮಿಗೆ ಕನ್ವರ್ಟ್ ಆಗ್ತಾಳೆ. ಅವಳು ಇಸ್ಲಾಮಿಗೆ ಕನ್ವರ್ಟ್ ಆಗಿ ನಂತರ ಅವಳು ಶಫೀನ್ ಜಹಾನ್ ಅನ್ನೋ ಒಂದು ಮುಸ್ಲಿಂ ಹುಡುಗನ್ನ ಮದುವೆ ಆಗ್ತದೆ, ಆಯಿತಾ? ಅವ್ರ ಅಪ್ಪ ಏನು ಮಾಡ್ತಾನೆ, ಎಲ್ಲಿ ನನ್ನ ಮಗಳು ಎಲ್ಲೋದ್ಲು ಇನ್ನೂ ಬಂದಿಲ್ವ ನಮ್ಮ ಮನೆಗೆ ಅಂತ ಹೇಳಿ ಅವರ ಅಪ್ಪ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ನ ಕೊಡ್ತಾನೆ. ಸೊ ಮಿಸ್ಸಿಂಗ್ ಕಂಪ್ಲೇಂಟ್ನ ಕೊಟ್ಟು ಒಂದು ಹೇಬಿಯಸ್ ಕಾರ್ಪಸ್ ಪಿಟಿಷನ್ ಅವನು ಹಾಕ್ತಾನೆ. ಸೊ ಈಗ ಅವರಪ್ಪ ಇಲ್ಲಿ ಹೇಬಿಯಸ್ ಕಾರ್ಪಸ್ ಪಿಟಿಷನ್ ಹಾಕ್ತಾನೆ. ಸೊ ಹೇಬಿಯಸ್ ಕಾರ್ಪಸ್ ಪಿಟಿಷನ್ ಹಾಕಿದಾಗ ಸುಪ್ರೀಂ ಕೋರ್ಟ್ ಅದನ್ನು ಅನಲೈಸ್ ಮಾಡಿ ಹೇಬಿಯಸ್ ಕಾರ್ಪಸ್ನ ಅವರು ಅಪ್ರೂವ್ ಮಾಡಿ ಹೇಬಿಯಸ್ ಕಾರ್ಪಸ್ನ ಹೊರಡಿಸ್ತಾರೆ, ಹೇಬಿಯಸ್ ಕಾರ್ಪಸ್ ರಿಟ್ನ ಹೊರಡಿಸ್ತಾರೆ. ಸೊ ಈ ಹೇಬಿಯಸ್ ಕಾರ್ಪಸ್ ರಿಟ್ ಹೊರಡಿಸೋದ್ರಿಂದ ಏನಾಗುತ್ತೆ ಅಂತಂದರೆ, ಅದೊಂಥರ ಇಂಡೈರೆಕ್ಟ್ಲಿ ಪೊಲೀಸ್ಗೆ ಮತ್ತು ಎಲ್ಲ ಥರದ ಏಜೆನ್ಸಿಗಳಿಗೆ ಏನು ಹೇಳುತ್ತೆ ಅಂತಂದರೆ, ಗೌರ್ಮೆಂಟ್ ಏಜೆನ್ಸಿಗೆ ಏನು ಹೇಳುತ್ತೆ ಅಂತಂದರೆ, ಇನ್ನು 24 ಗಂಟೆ ಒಳಗಡೆ, 24 ಗಂಟೆ ಅಲ್ಲ ಯಾವಾಗಲಾದ್ರೂ ಆಗಲಿ, ಇನ್ನು ಇಷ್ಟು ದಿನದೊಳಗಡೆ ಈ ಒಂದು ಬಾಡಿನ ತಂದು ಅಂದರೆ ಈ ಒಂದು ಹದಿಯಾನ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ಅಂತ. ಸೊ ಈಗ ಹದಿಯವರಪ್ಪ ಏನು ಮಾಡ್ತಾನೆ, ಕೇರಳ ಹೈಕೋರ್ಟ್ಗೆ ಹೋಗಿ ಇದನ್ನು ಫೈಲ್ ಮಾಡಿರ್ತಾನೆ ಫಸ್ಟು, ಆಯಿತಾ? ಕೇರಳ ಹೈಕೋರ್ಟ್ ಇದೆಯಲ್ಲ ನೋಡಿ, ಕೇರಳ ಹೈಕೋರ್ಟ್ಗೆ ಹೋಗಿ ಒಂದು ಕೇಸ್ ಫೈಲ್ ಅಂದರೆ ಹೇಬಿಯಸ್ ಕಾರ್ಪಸ್ ರಿಟ್ನ ಇಶ್ಯೂ ಅಂದರೆ ಪಿಟಿಷನ್ ಹಾಕಿರ್ತಾನೆ. ಸೊ ಅದ್ರ ಪ್ರಕಾರನೇ ಕೇರಳ ಹೈಕೋರ್ಟು ಅದು ರಿಟ್ನ ಇಶ್ಯೂ ಮಾಡಿ ಈ ಒಂದು ಟೈಮ್ ಒಳಗಡೆ ಈ ಅಂದರೆ ಹದಿಯಾನ ಒಂದು ಹದಿಯಾನ ಬಾಡಿ ಅಂತ ಅಂದರೆ ಒಂದೊಂದು ಸಿಂಗಲ್ ಬಾಡಿ, ಆಯಿತಾ? ಸೊ ಹದಿಯಾನ ಇಲ್ಲಿ ಹೆಸರು ಹಿಡಿದು ಕರೆಯಲ್ಲ, ಬಾಡಿ ಅಂತಲೇ ಹೇಳೋದು. ಸೊ ಈ ಬಾಡಿನ ಈ ಒಂದು ಟೈಮ್ನಲ್ಲಿ ತಂದು ಕೋರ್ಟ್ಗೆ ಸಬ್ಮಿಟ್ ಮಾಡು ಅಂತ ಹೇಳೋದೇ ಹೇಬಿಯಸ್ ಕಾರ್ಪಸ್. ಅರ್ಥ ಆಯ್ತಾ? ಸರಿನಾ? ಈಗ ಅರ್ಥ ಆಯ್ತಾ ಹೇಬಿಯಸ್ ಕಾರ್ಪಸ್ ಅಂದರೆ ಏನು ಅಂತ? ಸೊ ಮಿಸ್ಸಿಂಗ್ ಆಗಿರೋರನ್ನ, ಮಿಸ್ಸಿಂಗ್ ಅಂತ ಆಗಿರಲಿ ಯಾರಾದರೂ ಆಗಿರಲಿ, ಸೊ ಕೋರ್ಟ್ಗೆ ಸಬ್ಮಿಟ್ ಮಾಡಿ ಅಂತ ಹೇಳೋದನ್ನೇ ಅಂದರೆ ಆ ಬಾಡಿನ ತಂದು ಕೋರ್ಟ್ ಕಟ್ಕಟೆಗೆ ತಂದು ನಿಲ್ಲಿಸಿ ಅಥವಾ ಜಡ್ಜ್ ಮುಂದೆ ತಂದು ನಿಲ್ಲಿಸಿ ಅಂತ ಹೇಳೋದೇ ಹೇಬಿಯಸ್ ಕಾರ್ಪಸ್ಸು. ಸೊ ಈಗೇನಾಗುತ್ತೆ, ಅವರಪ್ಪ ಪಿಟಿಷನ್ ಆಗ್ತಾ ಎಲ್ಲ ಕೇಸ್ ಮಾಡಿದ್ರೆ ಸರಿ. ಅಕ್ಯುಸೇಷನ್ ಏನಿತ್ತು, ಶಫೀನ್ ಜಹಾನ್ ಮೇಲೆ ಏನು ಕೇಸ್ ಇತ್ತು ಅಂತಂದರೆ, ಶಫೀನ್ ಜಹಾನ್ ಮೇಲೆ ಏನು ಕೇಸ್ ಇತ್ತು ಅಂದರೆ, ಅವನು ಆ ಹುಡುಗಿನ ಬ್ರೈನ್ ವಾಶ್ ಮಾಡಿ ಮ್ಯಾರೇಜ್ ಆಗಿದ್ದಾನೆ. ಅಂದರೆ ಅವಳಿಗೆ ಒಪ್ಪಿಗೆ ಇಲ್ಲದೇ ಇದ್ರೂ ಕೂಡ ಇವನು ಮದುವೆ ಆಗಿದ್ದಾನೆ. ಫೋರ್ಸ್ಫುಲಿ ಇಸ್ಲಾಮಿಗೆ ಕನ್ವರ್ಟ್ ಮಾಡಿ
ಇವನು ಮದುವೆ ಆಗಿದ್ದಾನೆ. ಸೊ ಮೀಡಿಯಾ ಹೇಳುತ್ತಲ್ಲ, ಸೊ ನಾನು ಹೇಳ್ತಲ್ಲ ಗುರು, ಇದು ಲವ್ ಜಿಹಾದ್ ಅಂತ. ಸೊ ಇದು ಮೀಡಿಯಾ ಕರೀತಿದೆ ಏನಂತಂದರೆ ಇಂಥ ಕೇಸ್ಗಳನ್ನ ಲವ್ ಜಿಹಾದ್ ಅಂತ ಹೇಳುತ್ತೆ ಅಂತ. ಯಾರು ಹೇಳಿದ್ರು? ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇದೊಂದು ರಿಪೋರ್ಟ್ ಕೊಡುತ್ತೆ ಶಫೀನ್ ಜಹಾನ್ ಮೇಲೆ. ಸೊ ಶಫೀನ್ ಜಹಾನ್ ಅನ್ನೋನು ಒಳ್ಳೆ ಹುಡುಗ ಅಲ್ಲ, ಅವನು ಒಂದು ರ್ಯಾಡಿಕಲ್ ಗ್ರೂಪ್ಸ್ಗೆ ಇನ್ವಾಲ್ವ್ ಆಗಿದ್ದಾನೆ ಆಯಿತಾ. ಜೊತೆಗೆ ಅವನು ಬ್ರೈನ್ ವಾಶ್ ಮಾಡಿ ಆ ಹುಡುಗಿನ ಮದುವೆ ಆಗಿದ್ದಾನೆ ಮತ್ತು ಇಸ್ಲಾಂಗೆ ಕನ್ವರ್ಟ್ ಮಾಡಿಸಿದ್ದಾನೆ ಅಂತ ಹೇಳಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಏನದು ಒಂದು ರಿಪೋರ್ಟ್ನ ಕೊಡುತ್ತೆ. ಈಗ ಏನಾಗುತ್ತೆ, ಕೇರಳ ಹೈಕೋರ್ಟಲ್ಲಿ ಏನಾಗುತ್ತೆ, ಕೇರಳ ಹೈಕೋರ್ಟಲ್ಲಿ ಈ ಒಂದು ಮ್ಯಾರೇಜ್ ಅಂದರೆ ಸಬ್ಮಿಟ್ ಮಾಡಿದೆ ಅಂದರೆ ಹೇಬಿಯಸ್ ಕಾರ್ಪಸ್ ಇಶ್ಯೂ ಮಾಡಿದಾಗ ಪೊಲೀಸ್ ಅವ್ರನ್ನ ಹುಡುಕಿ ಕರ್ಕೊಬಂದು ಕೋರ್ಟ್ಗೆ ಸಬ್ಮಿಟ್ ಮಾಡ್ತು ಆಯಿತಾ. ಆ್ಯಸ್ ಪರ್ ಅವ್ರ ಫಾದರ್ ಅವರ ಒಂದು ಪಿಟಿಷನ್ ಪ್ರಕಾರ ಅಲ್ಲೇನು ಕೋರ್ಟ್ಗೆ ಏನು ಕೆಲಸ ಇತ್ತು ಅದನ್ನು ಮಾಡ್ತು, ಅಂದರೆ ಪೊಲೀಸವ್ರು ಅವ್ರ ಕೆಲಸ ಏನಿತ್ತು ಅದನ್ನು ಮಾಡಿದ್ರು. ಬಟ್ ಇಲ್ಲಿ ಏನಾಯಿತು, ಹೇಬಿಯಸ್ ಕಾರ್ಪಸ್ ಇಶ್ಯೂ ಮಾಡಿದ್ರು, ಕೋರ್ಟ್ಗೆ ಬಂದರೂ ಸರಿ. ಇದನ್ನು ಅಂದರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂದರೆ ಕೊಟ್ಟಂಥ ರಿಪೋರ್ಟ್ ಮೇಲೆ ಕೇರಳ ಹೈಕೋರ್ಟ್ ಏನು ಮಾಡ್ತು, ಇವನು ಫೋರ್ಸ್ಫುಲ್ಲಿ ಬ್ರೈನ್ ವಾಶ್ ಮಾಡಿದ್ದಾನೆ ಅಂತ ಅಂದ್ಕೊಂಡು ಈ ಮ್ಯಾರೇಜ್ನ ನಲಿಫೈ ಮಾಡ್ತು. ಅಂದರೆ ಆ್ಯನ್ಯುವಲ್ ಅಂತಂದರೆ ಈ ಮ್ಯಾರೇಜ್ನ ಹಿಂಪಡಿತು, ಅಂದರೆ ಇಂಡೈರೆಕ್ಟ್ಲಿ ಡಿವೋರ್ಸ್ ಮಾಡ್ತು, ಅಂದರೆ ಕಂಪ್ಲೀಟ್ ಕ್ಯಾನ್ಸಲ್ ಮಾಡ್ತು ಮ್ಯಾರೇಜ್ನ. ಮತ್ತು ಸಿಟಿ ಇನ್ ದ ಸೈಕಲಾಜಿಕಲ್ ಕೊರೆಕ್ಷನ್ ಆ್ಯಂಡ್ ಲವ್ ಜಿಹಾದ್ ಅಂತ ಹೇಳ್ತು ಆಯಿತಾ. ಓಕೆ, ಕೇರಳ ಹೈಕೋರ್ಟಿನ ತೀರ್ಪು ಕೊಟ್ಬಿಡ್ತು. ನೆಕ್ಸ್ಟ್ ಇದನ್ನೆಲ್ಲ ನೋಡ್ತಾ ಇತ್ತಲ್ಲ ಸುಪ್ರೀಂ ಕೋರ್ಟು, ಯಾಕೋ ಇದು ಕೇರಳ ಹೈಕೋರ್ಟ್ ಯಾಕೋ ಸರಿಯಾಗಿ ಕೊಟ್ಟಿಲ್ಲ ತೀರ್ಪನ್ನ. ಸೊ ಲೆಟ್ ಮೀ ಇಂಟರ್ವೀನ್ ಇನ್ ದಟ್ ಕೇಸ್ ಅಂತ ಹೇಳಿ ಜನವರಿ 23, 2018 ಅದು ಇಂಟರ್ವ್ಯೂನ್ ಆಗಿ ಒಂದು ರೂಲ್ನ ಕೊಡುತ್ತೆ. ಸೊ ನೋಡಿ, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟು, ಹೈಕೋರ್ಟ್ ಏನೇ ಡಿಸಿಷನ್ ಕೊಡಲಿ, ಬಟ್ ಸುಪ್ರೀಂ ಕೋರ್ಟು ಅದು ಬೇರೆ ಥರನೇ ಏನೋ ಒಂಥರ ಯೋಚನೆ ಮಾಡುತ್ತೆ. ಈಗ ನೋಡಿ, ನಿಮ್ಮ ಯೋಚನೆ ಏನಾಗಿತ್ತು ಸರ್, ಈಗ ಲವ್ ಜಿಹಾದ್ ಆಗಿದೆ, ಅವ್ರಿಗೆ ಏನೋ ಅನ್ಯಾಯ ಆಗಿದೆ, ನೀವು ಅಂದರೆ ಇದು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವ್ರ ರಿಪೋರ್ಟ್ ಪ್ರಕಾರ ಇದು ಅನ್ಯಾಯ ಆಗಿದೆ ಹುಡುಗಿ ಮೇಲೆ, ನೀವು ಇದನ್ನು ಕೊಡಬೇಕು, ಅಂದರೆ ಏನದು ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಅನ್ನೋದು ನಿಮ್ಮದು. ಓಕೆ, ನಿಮ್ಮದು 100% ಓಕೆ ಇದೆ, ನಂದು ಓಕೆ ಇದೆ. ಬಟ್ ಸುಪ್ರೀಂ ಕೋರ್ಟ್ ಯಾವ ಥರ ಯೋಚನೆ ಮಾಡಿದೆ ಅಂತಂದರೆ, ಲೆಟ್ ಮಿ ಇಂಟರ್ವ್ಯೂನ್ ಆ್ಯಂಡ್ ಇನ್ವೆಸ್ಟಿಗೇಟ್ ವಾಟ್ ಹ್ಯಾಪನ್ ಅಂತ ಹೇಳ್ತು. ಸೊ ಅದು ಇಂಟರ್ವ್ಯೂನ್ ಆಗ್ತದೆ, ಏನಾಯಿತು ಅಂದರೆ ಅಲ್ಲಿ ಅಂದರೆ ಇನ್ವೆಸ್ಟಿಗೇಟ್ ಮಾಡುತ್ತೆ ಸುಪ್ರೀಂ ಕೋರ್ಟ್ ಕೂಡ. ಸೊ ಆವಾಗ ಒಂದು ಡಿಸಿಷನ್ ಕೊಡುತ್ತೆ ನೋಡಿ, ಸುಪ್ರೀಂ ಕೋರ್ಟ್ ರೂಲ್ ದಟ್ ನೋ ಒನ್ ಇನ್ಕ್ಲೂಡಿಂಗ್ ದ ಕೋರ್ಟ್ ಕುಡ್ ಕ್ವಶನ್ ದ ಹದಿಯಾ ಚಾಯ್ಸ್ ಟು ಮ್ಯಾರೇಜ್ ಅಂತಂದರೆ, ಈ ಹದಿಯಾ ಚಾಯ್ಸ್ ಏನಿದೆ ಮ್ಯಾರೇಜ್ಗೆ, ಇದು ಯಾರ ಒಂದು ಅದು ಸುಪ್ರೀಂ ಕೋರ್ಟ್ ಅಂತಲ್ಲ ಯಾರು ಕೂಡ ಕೇಳೋದಕ್ಕಾಗಲ್ಲ, ಯಾಕಂದರೆ ಇದೊಂದು ಅಡಲ್ಟ್ ಮ್ಯಾರೇಜ್ ಅಲ್ವಾ. ಸೊ ಅಡಲ್ಟ್ ಅವರು ತಗೊಂಡಂಥ ನಿರ್ಧಾರಗಳನ್ನ ನಾವು ಕೂಡ ಪ್ರಶ್ನೆ ಮಾಡೋದಕ್ಕಾಗಲ್ಲ. ಅದು ಕೂಡ ಒಂದು ಪರ್ಸನಲ್ ಚಾಯ್ಸ್ ಅಂತ ಬಂದಾಗ ನಾವು ಇವ್ರನ್ನೇ ಚಾಯ್ಸ್ ಮಾಡಿ ಅವ್ರನ್ನೇ ಚಾಯ್ಸ್ ಮಾಡಿ ಅಂತ ಹೇಳೋದಕ್ಕಾಗೋದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟು ಒಂದು ಹೇಳಿಬಿಡ್ತು. ಸೊ ಕೋರ್ಟ್ ಸ್ಟ್ಯಾನ್ಸ್ ಏನಾಗಿತ್ತು ಅಂದರೆ, ಮ್ಯಾರೇಜ್ ಆ್ಯಂಡ್ ಪರ್ಸನಲ್ ಚಾಯ್ಸಸ್ ಆಫ್ ಆ್ಯನ್ ಅಡಲ್ಟ್ ಆರ್ ಬಿಯಾಂಡ್ ದ ಕೋರ್ಟ್ ಜ್ಯೂರಿಸ್ಡಿಕ್ಷನ್. ನೋಡಿ, ಮ್ಯಾರೇಜ್ ಮತ್ತು ಪರ್ಸನಲ್ ಚಾಯ್ಸ್ ಅನ್ನೋದು ಈ ಕೋರ್ಟನ್ನು ಮೀರಿದಂತಹ ಒಂದಷ್ಟು ಚಾಯ್ಸ್ಗಳಾಗಿದೆ ಆಯಿತಾ. ಓಕೆ, ನೆಕ್ಸ್ಟು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ. ಓಕೆ, NIA ಬಾರ್ಡ್ ಫ್ರಮ್ ದ ಇನ್ವೆಸ್ಟಿಗೇಷನ್ ಲೆಜಿಟಿಮೇಸಿ ಆಫ್ ದ ಮ್ಯಾರೇಜ್ ಆಫ್ ಅ ಕ್ಯಾರೆಕ್ಟರ್ ಆಫ್ ಅ ಹಸ್ಬೆಂಡ್. ಓಕೆ, ಈ ಸುಪ್ರೀಂ ಕೋರ್ಟ್ ಇಂಟರ್ವ್ಯೂನ್ ಆಗಿ ಈ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಏನಿತ್ತು, ಈ ಒಂದು ಕೇಸ್ನ ಇನ್ವೆಸ್ಟಿಗೇಟ್ ಮಾಡ್ತಾಯಿತ್ತು, ಅದನ್ನು ಅವರು ಬಾರ್ ಮಾಡ್ತಾರೆ. ಅಂದರೆ ಬಾರ್ಡ್ ಅಂತಂದರೆ ಅದನ್ನು ತೆಗೆದಾಕ್ತಾರೆ. ನೋಡಪ್ಪ, ಇನ್ಮೇಲಿಂದ ನೀನು ಇದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಹೋಗಬೇಡ, ಅವ್ನ ಗಂಡನ ಮೇಲೂ ಅಂದರೆ ಯಾರು ಜಹಾನ್ ಮೇಲೂ ಕೂಡ ನೀನು ಯಾವುದೇ ಕಾರಣಕ್ಕೂ ಇನ್ವೆಸ್ಟಿಗೇಟ್ ಮಾಡಬೇಡ ಅಂತ ಹೇಳುತ್ತೆ. ಸೊ ಎಲ್ಲ ಥರದ ಮಾತು ಕೇಳಾಯಿತು. ಬಟ್ ಅವಳು ಕೊಟ್ಟಂಥ ಸ್ಟೇಟ್ಮೆಂಟ್ ಏನೋ ಒಂದು ಮುಖ್ಯ ಆಗುತ್ತೆ ಅಲ್ವಾ. ಹದಿಯಾ ಕೇಸಲ್ಲಿ ಹದಿಯಾದ ಒಂದು ಸ್ಟೇಟ್ಮೆಂಟ್ ಮುಖ್ಯ ಆಗ್ತದೆ. ಬಟ್ ಇಲ್ಲಿ ಇವಳು ಉಲ್ಟಾ ಬರುತ್ತಾಳೆ. ಏನು ಅಂತಂದರೆ, ಶೀ ಅಪಿಯರ್ಡ್ ಇನ್ ಅ ಕೋರ್ಟ್ ಆ್ಯಂಡ್ ಕನ್ಫೈನ್ಡ್ ದಟ್ ಶೀ ಹ್ಯಾಡ್ ವಿಲ್ಲಿಂಗ್ಲಿ ಮ್ಯಾರಿಡ್ ಶಫೀನ್ ಜಹಾನ್. ಅಂದರೆ ಇವಳು ಅವಳ ಒಂದು ಸ್ವಇಚ್ಛೆಯಿಂದನೇ ಇವಳು ಮ್ಯಾರೇಜ್ ಆಗಿದ್ದಾಳೆ. ಬಟ್ ಇಲ್ಲಿ ಅವರಪ್ಪ ಮತ್ತು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಏನು ಹೇಳುತ್ತೆ ಅಂತಂದರೆ, ಅವಳಿಗೆ ಬ್ರೈನ್ ವಾಶ್ ಮಾಡಿ ಮದುವೆ ಆಗಿದ್ದಾನೆ ಅಂತ ಹೇಳಿ ಅವನ ಮೇಲೆ ಕೇಸ್ ಹಾಕಿರುತ್ತೆ ಆಯಿತಾ, ಅವರಪ್ಪ ಮತ್ತು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೊಟ್ಟಂಥ ರಿಪೋರ್ಟ್ ಮೇಲೆ ಆಯಿತಾ. ಬಟ್ ಇಲ್ಲಿ ಅವಳು ವಾಪಸ್ ಬಂದು ಅವಳು ಸ್ಟೇಟ್ಮೆಂಟ್ ಕೊಡ್ತಾಳೆ. ಏನು ಅಂತಂದರೆ, ನಾನು ನನ್ನ ಒಪ್ಪಿಗೆಯಿಂದನೇ ಶಫೀನ್ ಜಹಾನ್ನ ಮದುವೆ ಆಗಿದ್ದೀನಿ, ಯಾರ ಒಂದು ಬ್ರೈನ್ ವಾಶಿಂದನಾರು ಆಗಿರಲಿ, ಯಾರ ಒಂದು ಇದರಿಂದನಾಗಿರಲಿ ನಾನು ಮದುವೆ ಆಗಿಲ್ಲ ಅಂತ ಹೇಳಿ ಅವನು ಸ್ಟೇಟ್ಮೆಂಟ್ ಕೊಡ್ತಾಳೆ. ಸೊ ಆಗ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ನೋಡಪ್ಪ, ರೆಸ್ಪೆಕ್ಟೆಡ್ ಹರ್ ಚಾಯ್ಸ್. ನೋಡಿ, ನಿನ್ನ ಒಂದು ಚಾಯ್ಸನ್ನು ನಾವು ರೆಸ್ಪೆಕ್ಟ್ ಮಾಡ್ತೀವಿ ಆ್ಯಂಡ್ ರೂಲ್ ದಟ್ ನೋ ಒನ್ ಇನ್ಕ್ಲೂಡಿಂಗ್ ದ ಕೋರ್ಟ್ ಕುಡ್ ಕ್ವಶನ್ ಹರ್ ಡಿಸಿಷನ್ ಟು ಮ್ಯಾರಿ ಹಿಮ್. ಸೊ ಕೋರ್ಟ್ ಅಂತಲ್ಲ ಯಾರು ಕೂಡ ಆ ಒಂದು ಮ್ಯಾರೇಜ್ ಡಿಸಿಷನ್ನ ನಾವು ಪ್ರಶ್ನಿಸೋದಕ್ಕೆ ನಾವು ಸಾಧ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಸೊ ಇಷ್ಟು ಬಂದು ನಿಮ್ಮ ಒಂದು ಹದಿಯಾ ಕೇಸ್ ಆಗಿತ್ತು. ಸೊ ಏನಿದು ಅಂತಂದರೆ, ಸೊ
ನಮ್ಮ ಒಂದು ಸುಪ್ರೀಂ ಕೋರ್ಟು ನಿಮ್ಮ ಒಂದು ಪರ್ಸನಲ್ ಲಿಬರ್ಟಿನೂ ಕೂಡ ಅಂದರೆ ಫಂಡಮೆಂಟಲ್ಸ್ ಯಾವ್ದಾರು ಆಗಿರಲಿ ಎಲ್ಲನೂ ಕೂಡ ಒಂದು ಪ್ರೊಟೆಕ್ಟ್ ಮಾಡುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗಬೇಕು. ಇಲ್ಲಿ ನೋಡ್ಬೋದು, ಇಲ್ಲಿ ನೀವು ದ ಕೇಸ್ ರೀಅಫರ್ಮ್ ದ ಪ್ರೊಟೆಕ್ಷನ್ ಆಫ್ ಪರ್ಸನಲ್ ಲಿಬರ್ಟಿ ಆ್ಯಂಡ್ ದ ರೈಟ್ ಟು ಮೇಕ್ ಅ ಚಾಯ್ಸ್ ರಿಗಾರ್ಡಿಂಗ್ ದ ಮ್ಯಾರೇಜ್. ಸೊ ಅದೊಂದು ಗೊತ್ತಾಯಿತು. ಸೊ ಅದ್ಮೇಲೆ ಹೇಬಿಯಸ್ ಕಾರ್ಪಸ್ ಏನಕ್ಕೆ ಗೊತ್ತಾಗುತ್ತೆ, ಎಕ್ಸ್ಟ್ರಾ ಇದೆ. ಸೊ ಇಷ್ಟು ಗೊತ್ತಿದ್ರೆ ಸಾಕು. ಈಗ ಹೇಬಿಯಸ್ ಕಾರ್ಪಸ್ ಅಂದರೆ ಏನು ಅಂದರೆ, ಅಕಸ್ಮಾತು ಕೆಲವೊಂದು ಇನ್ವೆಸ್ಟಿಗೇಟ್ ಮಾಡಬೇಕಾದ್ರೆ ಆ ಬಾಡಿ ಅಂದರೆ ಆ ಬಾಡಿನ ತಂದು ಕೋರ್ಟ್ ಕಟ್ಕಟೆ ಮೇಲೆ ನಿಲ್ಲಿಸಿ, ಆ ಬಾಡಿನ ತಂದು ಕೋರ್ಟ್ ಹತ್ರ ನಿಲ್ಲಿಸಿ ಅಂತ ಹೇಳೋದೆ ಹೇಬಿಯಸ್ ಕಾರ್ಪಸ್. ನೋಡಿ, ಟು ಹ್ಯಾವ್ ಎ ಬಾಡಿ ಆಫ್ ಆ್ಯಂಡ್ ಪ್ರೊಟೆಕ್ಟ್ ದ ಇಂಡಿವಿಜುವಲ್ ಲಿಬರ್ಟಿ ಅಗೇನ್ಸ್ಟ್ ಅನ್ಲಾಫುಲ್ ಡಿಟೆನ್ಷನ್. ನೋಡಿ, ಅನ್ಲಾಫುಲ್ ಡಿಟೆನ್ಷನ್ ಯಾರು ಮಾಡಿದರು? ಅವ್ರ ಅಪ್ಪ ಮಾಡಿದ. ಹದಿಯ ಅವರ ಅಪ್ಪ ಮತ್ತು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೊಟ್ಟಂಥ ರಿಪೋರ್ಟು ಅವನ ಮೇಲೆ ಅನ್ಲಾಫುಲ್ ಡಿಟೆನ್ಷನ್ ಮಾಡಿತ್ತು. ಸೊ ಅವ್ರನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಈ ಒಂದು ಹೇಬಿಯಸ್ ಕಾರ್ಪಸ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಹೇಬಿಯಸ್ ಕಾರ್ಪಸ್ ಅಂದಾಗ ಅವನ ಮೇಲೆ ಏನು ಒಂದು ಕೇಸ್ ಇರುತ್ತೋ, ಇನ್ವೆಸ್ಟಿಗೇಟ್ ಮಾಡೋಕ್ಕಿಂತ ಮುಂಚೆ ಅವನು ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಲ್ವ, ಕೋರ್ಟಿಗೆ ಬಂದವನು ಅವನೊಂದು ಹೇಳಿಕೆಯನ್ನು ಕೊಡಬೇಕು. ಸೊ ಆ ಥರ ಹೇಳಿಕೆ ಕೊಡುವಂತ ಹೇಳೋದೆ ಹೇಬಿಯಸ್ ಕಾರ್ಪಸ್. ಸೊ ಅರ್ಥ ಆಗಿರುತ್ತೆ ಅನ್ಕೋತೀನಿ. ಸೊ ಇದನ್ನು ಯಾರ್ಯಾರ ಮೇಲೆ ಇದು ಮಾಡ್ಬೋದು ಅಂತಂದರೆ ಪ್ರೈವೇಟ್ ಆ್ಯಂಡ್ ಪ್ರೈವೇಟ್ ಆ್ಯಂಡ್ ಪಬ್ಲಿಕ್ ಅಥಾರಿಟೀಸ್. ಸೊ ನೋಡಿ, ಇಲ್ಲಿ ಪ್ರೈವೇಟ್ ಮತ್ತು ಪಬ್ಲಿಕ್ ಅಥಾರಿಟೀಸ್ ಇಬ್ಬರ ಮೇಲೂ ಇದನ್ನು ಇಶ್ಯೂ ಮಾಡ್ಬೋದು, ಆಯಿತಾ. ಸೊ ಪಬ್ಲಿಕ್ ಅಥಾರಿಟಿ ಅಂತಂದರೆ ಏನು? ಪಬ್ಲಿಕ್ ಅಂತಂದರೆ ಇಟ್ ಇಸ್ ಲೈಕ್ ಗೌರ್ಮೆಂಟ್ ಅಥಾರಿಟಿ ಮತ್ತು ನಾರ್ಮಲ್ ಪಬ್ಲಿಕ್ಸು. ಸೊ ಈ ಪ್ರೈವೇಟ್ಸ್ ಅಂದರೆ ಏನು? ಪ್ರೈವೇಟ್ಸ್ ಅಂತಂದರೆ ಈಗ ಕಂಪ್ನಿಗಳಿರ್ತವೆ ನೋಡಿ, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳು. ಈಗ ನಾಳೆ ಹೋಗಿ ನೀವು ಅನಂತ್ ಅಂಬಾನಿನ, ಮುಖೇಶ್ ಅಂಬಾನಿ ಇಂಥವ್ರನ್ನ ಕರ್ಕೊಂಡು ಇದು ಮಾಡ್ತೀನಿ, ಇನ್ವೆಸ್ಟಿಗೇಟ್ ಮಾಡ್ತೀನಿ ಅಂದರೆ ಎಸ್, ಹೇಬಿಯಸ್ ಕಾರ್ಪಸ್ನ ಇಶ್ಯೂ ಮಾಡ್ಬೋದು, ಪ್ರೈವೇಟ್ ಯಾಕಂದರೆ ಇಶ್ಯೂ ಮಾಡ್ಬೋದು. ಆದರೆ ನೆಕ್ಸ್ಟ್ ಮ್ಯಾಂಡಮಸ್ ಅಂತ ಬರುತ್ತೆ. ಸೊ ಮ್ಯಾಂಡಮಸ್ಸಲ್ಲಿ ಬರೀ ಪಬ್ಲಿಕ್ಕಿಗೆ ಮಾತ್ರ ಇಶ್ಯೂ ಮಾಡ್ಬೋದು, ಆಯಿತಾ. ಸೊ ಇಷ್ಟು ಬಂದು ನಿಮ್ಮ ಹೇಬಿಯಸ್ ಕಾರ್ಪಸ್ ಆಗಿತ್ತು. ಇಷ್ಟು ಗೊತ್ತಿದ್ರೆ ಸಾಕು. ಈಗ ಅರ್ಥ ಆಯ್ತಲ್ಲ ಹೇಬಿಯಸ್ ಕಾರ್ಪಸ್ ಅಂದರೆ ಏನು, ಟು ಹ್ಯಾವ್ ಎ ಬಾಡಿ ಅಂದರೆ ಏನು ನೋಡಿ. ಟು ಹ್ಯಾವ್ ಎ ಬಾಡಿ ಅಂದರೆ ಕೋರ್ಟ್ ಮುಂದೆ ತಗೊಂಡು ಬಂದು ನಿಲ್ಲಿಸ್ಬೇಕು ಅಂತ ಅಷ್ಟೇ, ಇನ್ನೇನಿಲ್ಲ. ಸೊ ನೆಕ್ಸ್ಟು ಮ್ಯಾಂಡಮಸ್ ಅಂತಿದೆ. ಏನಿದು ಮ್ಯಾಂಡಮಸ್? ವಿ ಕಮಾಂಡ್ ಅಂತಿದೆ. ಸೊ ಬೇಡ ಬಿಡಿ. ಸೊ ವಿ ಕಮಾಂಡ್ ಅಂದ್ರೆ ಏನು ಸರ್? ನನಗೆ ಗೊತ್ತಿಲ್ಲ ಸರ್ ಇದು. ಬನ್ನಿ ಎಕ್ಸಾಂಪಲ್ ನೋಡೋಣ. ಈಗ ಫಸ್ಟ್ ಎಕ್ಸಾಂಪಲ್ ನೋಡೋಣ, ಆಮೇಲೆ ನೀವೇ ಡೆಫಿನೇಷನ್ ನೀವೇ ಅರ್ಥ ಮಾಡ್ಕೊಬಿಡ್ತೀರ. ಓ ಹೌದು ಸರ್, ಇದು ಅಲ್ವಾ ಸರ್ ಅಂತ ನೀವೇ ಹೇಳ್ತೀರ. ಸೊ ಬನ್ನಿ ಎಕ್ಸಾಂಪಲ್, ಇದು ಮ್ಯಾಂಡಮಸ್ ಎಕ್ಸಾಂಪಲ್ ಇದು. ಸೊ ಇಮ್ಯಾಜಿನ್ ಅ ಟ್ರಾಫಿಕ್ ಪೊಲೀಸ್ ಡಿಪಾರ್ಟ್ಮೆಂಟ್ ಈಸ್ ಸಪೋಸ್ ಟು ಸೆಟ್ ಅಪ್ ಅ ಟ್ರಾಫಿಕ್ ಲೈಟ್ ಅಟ್ ಅ ಬಿಸಿ ಇಂಟರ್ಸೆಕ್ಷನ್ ಟು ಪ್ರಿವೆಂಟ್ ಆಕ್ಸಿಡೆಂಟ್, ಬಟ್ ದೇ ಹ್ಯಾವ್ ಬೀನ್ ಇಗ್ನೋರಿಂಗ್ ದ ಇಶ್ಯೂ ಫಾರ್ ಅ ಲಾಂಗ್ ಟೈಮ್. ಸೊ ಏನಾಗುತ್ತೆ, ಟ್ರಾಫಿಕ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನೋಡಪ್ಪ, ಟ್ರಾಫಿಕ್ಕು ಆ ಒಂದು ಏರಿಯಾದಲ್ಲಿ, ಕನ್ಸಿಡರ್ ಮೈಸೂರಲ್ಲಿ ಯಾವುದೋ ಒಂದು ಏರಿಯಾದಲ್ಲಿ ತುಂಬ ಟ್ರಾಫಿಕ್ ಇರುತ್ತೆ. ಎಕ್ಸಾಂಪಲ್ ನೀವು ಬೆಂಗಳೂರಲ್ಲಿ ತಿಳ್ಕೊಳ್ಳಿ. ಸೊ ಬೆಂಗಳೂರಲ್ಲಿ ಯಾವುದೋ ಒಂದು ಏರಿಯಾದಲ್ಲಿ ತುಂಬ ಟ್ರಾಫಿಕ್ ಇದೆ, ಆಯಿತಾ. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಆ ಟ್ರಾಫಿಕ್ ಲೈಟ್ಗಳನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಏನೋ ಒಂದು ಇಶ್ಯೂ ಮಾಡಿರ್ತಾರೆ. ಏನು ಅಂತಂದರೆ ಟ್ರಾಫಿಕ್ ಲೈಟ್ಗಳನ್ನ ನೀವು ಎಸ್ಟಾಬ್ಲಿಷ್ ಮಾಡಿ, ಟ್ರಾಫಿಕ್ ಲೈಟ್ಗಳನ್ನ ನೀವು ಸೆಟ್ ಮಾಡಿ ಅಲ್ಲಿ ಅಂತ ಹೇಳಿರ್ತದೆ. ಯಾಕಂದರೆ ತುಂಬ ಟ್ರಾಫಿಕ್ ಇದೆ, ಆಕ್ಸಿಡೆಂಟ್ಗಳು ಜಾಸ್ತಿ ಆಗಿಬಿಡುತ್ತೆ, ಅದಕ್ಕೋಸ್ಕರ ನೀವು ಟ್ರಾಫಿಕ್ ಲೈಟ್ಗಳನ್ನ ಹಾಕಿ ಅಂತ ಹೇಳಿರ್ತಾರೆ. ಆದರೆ ಅವರು ಇಗ್ನೋರ್ ಮಾಡಿರ್ತಾರೆ ಪೊಲೀಸ್ಗಳು. ಬಿಡ ಏನಕ್ಕೆ, ಆಮೇಲೆ ಮಾಡಿದ್ರೆ ಆಯಿತು, ನಾಳೆ ಮಾಡ್ತೀವಿ, ನಾಳೆ ಬಾ ಅಂತಾರಲ್ಲ, ಆ ರೀತಿ ನಾಳೆ ಮಾಡ್ತೀನಿ ಅಂತ ಕೆಲವೊಂದಿಷ್ಟು ಜನ ಪೊಲೀಸ್ಗಳು ಇಗ್ನೋರ್ ಮಾಡಿರ್ತಾರೆ. ಆಗ ಯಾರೋ ಒಬ್ಬ ಅನ್ನೋದು ರೆಸ್ಪಾನ್ಸಿಬಲ್ ಸಿಟಿಸನ್, ನೋಡಿ ನಿಮ್ಮ ಥರ IAS IPS ಆಫೀಸರ್ ಆಗಿರೋನು ಹೋಗಿ ಏನು ಮಾಡ್ತಾನೆ, ಆಗಿರೋನಲ್ಲ ಆಗೋನು ಏನು ಮಾಡ್ತಾನೆ, ಅವನು ಕೋರ್ಟ್ಗೆ ಹೋಗ್ತಾನೆ, ಹೈಕೋರ್ಟ್ಗೆ. ನೋಡಿ, ಈ ರಿಟ್ಸ್ ಎಲ್ಲ ಇಶ್ಯೂ ಮಾಡೋದು ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟು. ನೀವು ಡಿಸ್ಟ್ರಿಕ್ಟ್ ಕೋರ್ಟು ಟ್ರಿಬ್ಯುನಲ್ಸ್ಗೆ ಹೋಗಿ ಇಶ್ಯೂ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಯಾಕಂದರೆ ಈ ಒಂದು ರಿಟ್ಸ್ ಇಶ್ಯೂ ಮಾಡೋದಕ್ಕೆ ಪವರ್ ಕೊಟ್ಟಿರೋದು ಬರೀ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗೆ. ಅದಕ್ಕೆ ನೀವೇನಾದರೂ ಒಂದು ರಿಟ್ನ ಇಶ್ಯೂ ಮಾಡಬೇಕು ಅಂತಂದರೆ, ಪಿಟಿಷನ್ ಹಾಕಬೇಕು ಅಂತಂದರೆ ರಿಟ್ಸ್ಗಳ ಬಗ್ಗೆ ನೀವು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು, ಆಯಿತಾ. ಸೊ ಈಗೇನು ಮಾಡ್ತೀರಾ, ಒಳ್ಳೆ ರೆಸ್ಪಾನ್ಸಿಬಲ್ ಸಿಟಿಸನ್ ನೀವೇನು ಮಾಡ್ತೀರಾ, ನೀವು ಹೈಕೋರ್ಟ್ಗೆ ಹೋಗ್ತೀರಾ. ಹೈಕೋರ್ಟ್ ಸಾಹೇಬ್ರಾಗ ಹೋಗಿ ನೀವೇನು ಹೇಳ್ತೀರಾ, ನ್ಯಾಯಾಧೀಶರೇ, ಟ್ರಾಫಿಕ್ ಪೊಲೀಸ್ಗೆ ಈ ಒಂದು ಟ್ರಾಫಿಕ್ ಲೈಟ್ ಹಾಕಿ ಅಂತ ಹೇಳಿದರು, ಬಟ್ ಅವರು ಅವರ ಕೆಲಸವನ್ನು ಮಾಡ್ತಾಯಿಲ್ಲ, ಅವರ ಕರ್ತವ್ಯವನ್ನು ನಿರ್ವಹಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ನೋಡಿ, ಅದರಿಂದ ತುಂಬ ಆಕ್ಸಿಡೆಂಟ್ ಆಗ್ತಾಯಿದೆ ಅಂತ ಹೇಳ್ತೀರಾ, ಆಯಿತಾ. ಸೊ ಅವರ ಒಂದು ನಾಟ್ ಡೂಯಿಂಗ್ ದೇರ್ ಜಾಬ್, ಅವರ ಕೆಲಸವನ್ನು ಮಾಡ್ತಾಯಿಲ್ಲ, ಕರ್ತವ್ಯವನ್ನು ನಿರ್ವಹಿಸ್ತಿಲ್ಲ ಅಂತ ಹೇಳ್ಬಿಡ್ತಾರೆ. ಸೊ ಅವಾಗೇನು ಮಾಡ್ತಿದೆ, ಕೋರ್ಟ್ ಏನು ಮಾಡ್ತಾಯಿದ್ದಾನೆ, ಅದನ್ನು ಆ ಕೇಸನ್ನ ತಗೊಂಡು ಇನ್ವೆಸ್ಟಿಗೇಟ್ ಮಾಡಿ ಅವ್ರ ಮೇಲೆ ಮ್ಯಾಂಡಮಸ್ ರಿಟ್ನ ಇಶ್ಯೂ ಮಾಡುತ್ತೆ. ಸೊ ಈ ಮ್ಯಾಂಡಮಸ್ ರಿಟ್ ಇಶ್ಯೂ ಮಾಡೋದ್ರಿಂದ ಏನಾಗುತ್ತೆ ನೋಡಪ್ಪ, ಏನಾಗುತ್ತೆ, ದ ಕೋರ್ಟ್ ವುಡ್ ಟೆಲ್ ದ ಪೊಲೀಸ್ ದಟ್ ವಿ ಕಮಾಂಡ್ ಯು ಟು ಇನ್ಸ್ಟಾಲ್ ದ ಟ್ರಾಫಿಕ್ ಲೈಟ್ ಅಟ್ ದ ಇಂಟರ್ಸೆಕ್ಷನ್ ಬಿಕಾಸ್ ಇಟ್ಸ್ ಯುವರ್ ಡ್ಯೂಟಿ ಟು ಎನ್ಶೋರ್ ದ ಸೇಫ್ಟಿ ಆನ್ ದ ರೋಡ್ಸ್. ಅರ್ಥ ಇದೆ ಈಗ.
ಸೊ ಈ ಮ್ಯಾಂಡಮಸ್ ಇಶ್ಯೂ ಮಾಡೋದ್ರಿಂದ ಏನಾಗುತ್ತೆ, ವಿ ಕಮಾಂಡ್ ಯು, ನಾನು ನಿನಗೆ ಆಜ್ಞೆಯನ್ನು ಮಾಡ್ತಾಯಿದ್ದೀನಿ, ನೀನು ನಿನ್ನ ಕರ್ತವ್ಯವನ್ನು ನಿರ್ವಹಿಸು, ಸರಿಯಾಗಿ ನಿರ್ವಹಿಸು, ನಿನ್ನ ಅಧಿಕಾರಗಳೆಷ್ಟಿದೆ ಅಷ್ಟನ್ನು ನಿರ್ವಹಿಸು, ಕೆಲಸವನ್ನು ನಿರ್ವಹಿಸು, ಕಾರ್ಯವನ್ನು ನಿರ್ವಹಿಸು ಅಂದ್ಕೊಂಡು ಕೋರ್ಟು ಪೊಲೀಸ್ ಮೇಲೆ ಹೇಳುತ್ತೆ. ಸೊ ಅವಾಗ ಏನು ಮಾಡ್ತಾನೆ ಪೊಲೀಸ್, ಈ ಮ್ಯಾಂಡಮಸ್ ರಿಟ್ ಬಂತು ಅಂದ ತಕ್ಷಣ ಅವನ ಕೆಲಸ, ಅವನ ಡ್ಯೂಟಿ ಏನಿದೆ ಅವ್ನ ಡ್ಯೂಟಿ ಮಾಡಿ ಆ ಟ್ರಾಫಿಕ್ ಲೈಟ್ನ ಅವನು ಕಂಪ್ಲೀಟಾಗಿ ಅವ್ನ ಕೆಲಸ ಅವ್ನು ಮಾಡ್ತಾನೆ. ಆಯಿತಾ? ಸೊ ಈಗ ನಿಮ್ಗೆ ಏನು ಅರ್ಥ ಆಯ್ತು ಹೇಳಿ ಇದರಿಂದ? ಸೊ ಈಗ ನೀವು ಹೋಗಿ ಹೇಳ್ತೀರಾ, ಏನು ರೀ ಪೊಲೀಸ್ ಸಾಹೇಬ್ರೆ, ನಿಮಗೆ ಟ್ರಾಫಿಕ್ ಲೈಟ್ ಹಾಕಿ ಅಂತ ಕೊಟ್ಟಿದ್ರು, ನೀವು ಹಾಕಿಲ್ಲ ಅಂತ ಕೇಳಿದ್ರೆ ನೀವು ಅವರು ಪೊಲೀಸರು ಏನು ಹೇಳ್ತಾರೆ ಹೇಳಿ? ನಿಮಗೆ ಹೊಡೆದು ಕಳಿಸ್ತಾರೆ, ಇವಾಗ ನೀನು ಕೇಳೋಕ್ಕೆ ಹಂಗೆ ಹೊಡೆದು ಕಳಿಸ್ತಾರೆ. ಸೊ ಅದೇ ನೀವು ಕೋರ್ಟ್ಗೆ ಹೋದಾಗ, ಕೋರ್ಟಲ್ಲಿ ಮ್ಯಾಂಡಮಸ್ ರಿಟ್ಸ್ ಅಂತ ಬಂದಾಗ ಅವ್ರು ಕಂಪಲ್ಸರಿ ಮಾಡಲೇಬೇಕು, ಅವ್ರ ಕರ್ತವ್ಯವನ್ನು ಮಾಡಲೇಬೇಕು, ಇಲ್ಲಾಂದರೆ ಸಸ್ಪೆಂಡ್ ಮಾಡಿ ಕಳಿಸ್ತಾರೆ ಮನೆಗೆ. ಆಯಿತಾ? ಸೊ ಕೋರ್ಟ್ ಹೇಳಿದಾಗ, ವಿ ಕಮಾಂಡ್ ಯು ಟು ಇನ್ಸ್ಟಾಲ್ ದ ಟ್ರಾಫಿಕ್ ಲೈಟ್ ಅಟ್ ದ ಇಂಟರ್ಸೆಕ್ಷನ್ ಬಿಕಾಸ್ ಇಟ್ಸ್ ಯುವರ್ ಡ್ಯೂಟಿ ಟು ಎನ್ಶೋರ್ ದ ಸೇಫ್ಟಿ ಆನ್ ದ ರೋಡ್ಸ್. ಅಂದರೆ ನಿನ್ನ ಕರ್ತವ್ಯನ ನೀನು ನಿರ್ವಹಿಸು ಅಂತ ಹೇಳೋದೆ, ಅಂದರೆ ನಾನು ಆಜ್ಞೆಯನ್ನು ಮಾಡ್ತಾಯಿದ್ದೀನಿ, ನಿನ್ನ ಕರ್ತವ್ಯನ ನೀನು ನಿರ್ವಹಿಸು ಅಂತ ಹೇಳೋದ ಮ್ಯಾಂಡಮಸ್ ರಿಟ್. ಆಯಿತಾ? ಈಗ ಡೆಫಿನೇಷನ್ ನೋಡೋಣ. ಆಯಿತಾ? ಏನಿದು ವಿ ಕಮಾಂಡ್ ಅಂತಿದೆ. ಓಕೆ, ಇಟ್ ಈಸ್ ಎ ರಿಟ್ issued by the Supreme Court or a High Court to order a public official to perform their duty or fulfill an obligation they have failed to do. So ಅರ್ಥ ಆಗಿರುತ್ತೆ ಅನ್ಕೋತೀನಿ. ಟು ಪರ್ಫಾರ್ಮ್ ದ ಡ್ಯೂಟಿ, ಅಷ್ಟೇ, ಇಷ್ಟು ಗೊತ್ತಿದ್ರೆ ಸಾಕು. ಸೊ ಇದನ್ನು ಯಾರ್ಯಾರ ಮೇಲೆ ಎನ್ಫೋರ್ಸ್ ಮಾಡ್ಬೋದು ಅಂತಂದರೆ, ಯಾರ್ಯಾರ ಮೇಲೆ ಅಂದರೆ ಅಪ್ಲಿಕೇಬಲ್ ಟು ಪಬ್ಲಿಕ್ ಅಫಿಷಿಯಲ್ಸ್, ಪಬ್ಲಿಕ್ ಬಾಡೀಸ್, ಕಾರ್ಪೊರೇಷನ್, ಇನ್ಫೀರಿಯರ್ ಕೋರ್ಟ್ಸ್ ಆನ್ ಟ್ರಿಬ್ಯುನಲ್ಸ್ ಮತ್ತು ಗೌರ್ಮೆಂಟ್ ಎಂಟಿಟೀಸ್. ಸೊ ಯಾರ್ಯಾರ ಮೇಲೆ ಇಟ್ ಈಸ್ ಇನ್ ಅಪ್ಲಿಕೇಬಲ್ ಅಂತಂದರೆ ಪ್ರೈವೇಟ್ ಇಂಡಿವಿಜುವಲ್, ಅನ್ಲೈಕ್ ಹೇಬಿಯಸ್ ಕಾರ್ಪಸ್ ರಿಟ್ಸ್. ಸೊ ಪ್ರೈವೇಟ್ ಇಂಡಿವಿಜುವಲ್ ಮೇಲೆ ನೀವು ಅಂದರೆ ಈ ಒಂದು ಮ್ಯಾಂಡಮಸ್ನ ಇಶ್ಯೂ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಹೇಬಿಯಸ್ ಕಾರ್ಪಸ್ ಅಂದರೆ ಅನ್ಲೈಕ್ ಹೇಬಿಯಸ್ ಕಾರ್ಪಸ್, ಯು ಕ್ಯಾನ್ ಇಶ್ಯೂ ರಿಟ್ ಆನ್ ಪ್ರೈವೇಟ್ ಬಾಡಿ. ಆಯಿತಾ? ಸೊ ಈ ಮ್ಯಾಂಡಮಸ್ ಅನ್ನೋದು ಬರೀ ಪಬ್ಲಿಕ್ಗೆ ಸೀಮಿತವಾಗಿದೆ, ಪ್ರೈವೇಟ್ಗೆ ಸೀಮಿತವಾಗಿಲ್ಲ. ಆಯಿತಾ? ಸೊ ಎಕ್ಸ್ಟ್ರಾ ನೋಟ್ಸ್ಗಳು ಕೊಟ್ಟಿದ್ದೀನಿ, ನೀವು ಬೇಕಾದ್ರೆ ಓದ್ಕೊಳ್ಳಿ. ಬಟ್ ನಮಗೆ ಈ ಕ್ಲಾಸ್ಗೆ ಅದು ಬೇಡ. ಬಟ್ ನಿಮಗೆ ಎಕ್ಸ್ಟ್ರಾ ರೈಟಿಂಗ್ಸ್ ಏನಾದ್ರು ಬೇಕು ಅಂತಂದರೆ ನಿಮಗೆ ಇಲ್ಲಿದೆ. ಆಯಿತಾ? ಸೊ ಯು ಮಸ್ಟ್ ರೀಡ್. ಆಯಿತಾ? ಇದೆಲ್ಲ ತುಂಬ ಈಸಿಯಾಗಿದೆ. ಸೊ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದರೆ ಕ್ಲಾಸು ತುಂಬ ಎಳೀತದೆ. ಆಯಿತಾ? ನೀವೇನು ಮಾಡ್ತೀರಾ, ನೀವೇನು ಜಸ್ಟು ನೋಡ್ಕೋಬೇಕು ಹಂಗೆ. ಓಕೆ, ನೆಕ್ಸ್ಟು ಪ್ರೊಹಿಬಿಷನ್ ಅಂತಿದೆ. ಸೊ ಪ್ರೊಹಿಬಿಷನಲ್ಲಿ ಟು ಫಾರ್ಬಿಡ್ ಅಂತಿದೆ. ಸೊ ಟು ಫಾರ್ಬಿಡ್ ಅಂದರೆ ನಿಷೇಧ ಮಾಡೋದು, ನಾವು ಅದನ್ನು ಸ್ಟಾಪ್ ಮಾಡ್ತಾಯಿದ್ದೀವಿ, ನಿಷೇಧಿಸ್ತಾ ಇದ್ದೀವಿ ಅಂತ ಹೇಳ್ತಾರಲ್ಲ. ಸೊ ದಟ್ ಈಸ್ ಕಾಲ್ಡ್ ಟು ಫಾರ್ಬಿಡ್ ಅಂತ. ಸೊ ಏನಿದು ಫಾರ್ಬಿಡ್ ಅಂದರೆ ಸರ್ ಎಕ್ಸಾಂಪಲ್ ಹೇಳಿ ಸರ್. ಓಕೆ, ಬನ್ನಿ ಎಕ್ಸಾಂಪಲ್ ನಿಮಗೋಸ್ಕರ ಎಕ್ಸಾಂಪಲ್ ರೆಡಿ ಇದೆ. ಸೊ ಇದು ಕೇಸು, ಈಗ ನಾನು ಹರಿಯ ಕೇಸ್ ಅಂತ ಹೇಳಿದ್ನಲ್ಲ, ಇದು ಕೂಡ ರಿಯಲ್ ಟೈಮ್ ಕೇಸ್ ಇದು. ಸೊ ಇದನ್ನು ನಿಮಗೆ ಎಕ್ಸಾಂಪಲ್ ಅಂದರೆ ನಿಮಗೆ ಹೋಮ್ವರ್ಕ್ ಹಾಕಿ ಕೊಡ್ತೀನಿ. ಸೊ ಬಟ್ ಇದೇ ಥರ ನಾನು ಒಂದು ಚಿಕ್ಕದಾಗಿ ಇನ್ನೊಂದು ಅಂದರೆ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಈಸಿಯಾಗಿ ಅದಕ್ಕೋಸ್ಕರ ಇದನ್ನು ಕೊಟ್ಟಿದ್ದೀನಿ. ಬಟ್ ಎಕ್ಸಾಂಪಲ್ ಒಂದು ಡೆಲ್ಲಿ ಹೈಕೋರ್ಟ್ ಅಂತೇನಿದೆ, ಇದನ್ನು ನೀವು RTI ಕೇಸು ನೀವೇ ನೋಡ್ಕೋಬೇಕು. ಆಯಿತಾ? ಓಕೆ, ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಏನು ಅಂತ. ಸೊ ಇಮ್ಯಾಜಿನ್ ದೇರ್ ಈಸ್ ಅ ಸ್ಕೂಲ್ ಪ್ರಿನ್ಸಿಪಲ್ ಹೂ ಈಸ್ ಇನ್ ಚಾರ್ಜ್ ಆಫ್ ಹ್ಯಾಂಡ್ಲಿಂಗ್ ಅ ಸ್ಟೂಡೆಂಟ್ ಡಿಸಿಪ್ಲಿನ್. One day, the principal decided to punish students for something that is not in the school rules. ಓಕೆ, ಈಗ ಒಬ್ಬ ಪ್ರಿನ್ಸಿಪಲ್ ಇರ್ತಾನೆ ಅಂತ ತಿಳ್ಕೊಳ್ಳಿ. ಸೊ ಪ್ರಿನ್ಸಿಪಲು ಸ್ಟೂಡೆಂಟ್ ಡಿಸಿಪ್ಲಿನ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ಇರ್ತಾರೆ. ಸೊ ಒಂದಿನ ಏನಾಗುತ್ತೆ, ಒಂದು ಸ್ಟೂಡೆಂಟ್ ಅಂದರೆ ರೂಲ್ ಬುಕ್ಕಲ್ಲಿ ಈಗ ಕನ್ಸಿಡರ್ ಈಗ ಪ್ರಿನ್ಸಿಪಲ್ಲು ಏನೇ ಒಂದಷ್ಟು ಪನಿಷ್ಮೆಂಟ್ ಕೊಡಬೇಕು ಅಂದರೆ ಅವರು ಮಾಡಿದಂತಹ ತಪ್ಪಿಗೆ ರೂಲ್ ಬುಕ್ಕಲ್ಲಿ ಏನಿರುತ್ತೋ ಆ ತಪ್ಪಿಗೆ ಅವರು ಶಿಕ್ಷೆನ ಕೊಡಬೇಕು. ಅಕಸ್ಮಾತ್ ಈಗ ಅವನು ಕ್ಲಾಸ್ಗೆ ಬರಲಿಲ್ಲ ಅಂತಂದರೆ ಅವನಿಗೆ 10 ಟೈಮ್ಸು ಹೋಮ್ವರ್ಕ್ನ ಕೊಡಬೇಕು ಅಂತ ಇರುತ್ತೆ ಅಂತ ತಿಳ್ಕೊಳ್ಳಿ ರೂಲ್ ಬುಕ್ಕಲ್ಲಿ. ಬಟ್ ಅವನು ಪ್ರಿನ್ಸಿಪಲ್ಲು ಅದೇ ರೂಲ್ನ ಫಾಲೋ ಮಾಡಬೇಕು. ಅದನ್ನು ಬಿಟ್ಟು ಕ್ಲಾಸಿಗೆ ಬರಲಿಲ್ಲ ಅಥವಾ ಸ್ಕೂಲಿಗೆ ಬರಲಿಲ್ಲ ಅಂತ ಹೇಳಿ ಅವನ ಸ್ಕೂಲಿಂದನೇ ಸಸ್ಪೆಂಡ್ ಮಾಡ್ತಾರಲ್ಲ. ಸೊ ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ ಮುಂದೆ ನೋಡಿ ಇಲ್ಲಿ. ಸೊ ದ ಪ್ರಿನ್ಸಿಪಲ್ ವಾಂಟ್ಸ್ ಟು ಸಸ್ಪೆಂಡ್ ದ ಸ್ಟೂಡೆಂಟ್ ಫಾರ್ ಮಿಸ್ಸಿಂಗ್ ಅ ಕ್ಲಾಸ್ ವಿತೌಟ್ ದ ಫಾಲೋಯಿಂಗ್ ಅ ಸ್ಕೂಲ್ ಪ್ರೊಸೀಜರ್. ನೋಡಿ, ಪ್ರಿನ್ಸಿಪಲ್ ಏನು ಮಾಡ್ತಾನೆ, ಆ್ಯಕ್ಚುಲ್ ಸ್ಕೂಲ್ ಪ್ರೊಸೀಜರ್ ಏನಿದೆ ಅಂತಂದರೆ ಅಕಸ್ಮಾತ್ ಅವನಿಗೆ ಸ್ಕೂಲಿಗೆ ಬರಲಿಲ್ಲ ಅಂತಂದರೆ ಅವನಿಗೆ 10 ಸತಿ ಹೋಮ್ವರ್ಕ್ನ ಕೊಡಿ, 10 ಟೈಮ್ಸ್ ಬರ್ಕೊಬರೋದಕ್ಕೆ ಹೋಮ್ವರ್ಕ್ಗಳನ್ನ ಕೊಡಿ, 10 ಟೈಮ್ಸ್ ಬರೋದಕ್ಕೆ ಪನಿಷ್ಮೆಂಟ್ನ ಕೊಡಿ ಅಂತಿರುತ್ತೆ. ಬಟ್ ಅವನೇನು ಮಾಡ್ತಾನೆ ಹುಡುಗ, ಪ್ರಿನ್ಸಿಪಲ್ಲು ಸಸ್ಪೆಂಡ್ ಮಾಡಿಬಿಡ್ತಾನೆ ಸ್ಟೂಡೆಂಟ್ಗಳನ್ನ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ, ಅಲ್ಲಿ ನೀವೇನು ಅರ್ಥ ಮಾಡ್ಕೋಬೇಕು ಅಂತಂದರೆ ಪ್ರಿನ್ಸಿಪಲ್ಲು ಅವರ ಅಧಿಕಾರವನ್ನು ಮೀರಿ ಕೆಲವೊಂದಷ್ಟು ನಿರ್ಧಾರಗಳನ್ನ ತಗೊಂಡಾಗ ಈ ಒಂದು
ಪ್ರಾಹಿಬಿಷನ್ ರಿಟ್ನ ಇಶ್ಯೂ ಮಾಡ್ತಾರೆ. ನೋಡಿ, ಈ ಪ್ರಾಹಿಬಿಷನ್ ರಿಟ್ಟು ಯಾವಾಗ ಹೋಗುತ್ತೆ ಅಂತಂದರೆ, ಯಾವೊಬ್ಬ ಒಂದು ಅಫಿಷಿಯಲ್ಲು, ಇಟ್ ಕ್ಯಾನ್ ಬಿ ಎನಿವನ್, ಆಯಿತಾ. ಸೊ ಅವರು ತಮ್ಮ ಅಧಿಕಾರವನ್ನು ಮೀರಿ, ಅಂದರೆ ಆ ರೂಲ್ ಬುಕ್ಕಲ್ಲಿ ಕೊಟ್ಟಂಥ ಅಧಿಕಾರಗಳನ್ನ, ಆ ಒಂದು ರೂಲ್ ಬುಕ್ಕನ್ನು ಅಂದರೆ ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ ಅಂತ ಹೇಳ್ತೀವಲ್ವ. ಸೊ ಆ ಒಂದು ರೂಲ್ ಬುಕ್ಕಲ್ಲಿ ಏನಿರುತ್ತೆ ಅದನ್ನು ಮೀರಿ ತನ್ನ ಅಧಿಕಾರವನ್ನು ಚಲಾಯಿಸಿದಾಗ ಈ ಒಂದು ಪ್ರಾಹಿಬಿಷನ್ ರಿಟ್ನ ಇಶ್ಯೂ ಮಾಡ್ತಾರೆ. ನೋಡಿ ಈ ಪ್ರಾಹಿಬಿಷನ್ ರಿಟ್ ಇಶ್ಯೂ ಮಾಡಿದಾಗ ನೋಡಿ ಹೈಯರ್ ಅಥಾರಿಟಿ ಬರ್ತದೆ. ನೋಡಿ, ಅಕಸ್ಮಾತ್ ಪ್ರಿನ್ಸಿಪಲ್ ಏನೋ ಸಸ್ಪೆಂಡ್ ಮಾಡಿದಾಗ ಹೈಯರ್ ಅಥಾರಿಟಿ ಬಂದು ಇನ್ವಾಲ್ವ್ ಆಗುತ್ತೆ. ಇಂಟರ್ವ್ಯೂನ್ ಆಗಿ ಲೈಕ್ ದ ಸ್ಕೂಲ್ ಬೋರ್ಡ್ಸ್ ಮೈಟ್ ಸ್ಟೆಪ್ ಇನ್ ಆ್ಯಂಡ್ ಇಶ್ಯೂ ದ ಪ್ರಾಹಿಬಿಷನ್ ರಿಟ್ to stop the principal from punishing the students. The writ would say that we forbid you from suspending the students because the action you want to take is not allowed by the rules. ಸೊ ಈಗ ಪ್ರಿನ್ಸಿಪಲ್ ಅವನು ಇಷ್ಟ ಬಂದಂಗೆ ಅವನು ಸಸ್ಪೆಂಡ್ ಮಾಡಿಬಿಡ್ತಾನೆ. ಸೊ ಅಂಥ ಟೈಮಲ್ಲಿ ಹೈಯರ್ ಅಥಾರಿಟಿ ಅಂದರೆ ಏನು, ಸ್ಕೂಲ್ ಬೋರ್ಡ್ ಮೆಂಬರ್ಸ್ ಇರ್ತಾರಲ್ಲ, ಸೊ ಅವ್ರು ಬಂದು ನೋಡಪ್ಪ ನೀನು ಹುಡುಗರಿಗೆ ಸಸ್ಪೆಂಡ್ ಮಾಡಿದ್ಯಾ, ಇದು ನಮ್ಮ ರೂಲ್ ಬುಕ್ಕಲ್ಲಿಲ್ಲ, ಅಧಿಕಾರವನ್ನು ಮೀರಿ ಕೂಡ ನೀನು ಈ ಒಂದು ಅಧಿಕಾರನ ಚಲಾಯಿಸಿದೆಯಾ, ಇದು ತಪ್ಪು ಅಂತ ಹೇಳಿ, ಆ ಒಂದು ಅಧಿಕಾರ ಚಲಾಯಿಸಿದೆಯಲ್ಲ ಇದು ತಪ್ಪು ಅಂತ ಹೇಳಿ ಅದನ್ನು ನಿಷೇಧ ಮಾಡ್ತಾಯಿದ್ದೀವಿ, ಅಂದರೆ ಅದನ್ನು ನಾವು ಫಾರ್ಬಿಡ್ ಮಾಡ್ತಾಯಿದ್ದೀವಿ ಅಂತ ಹೇಳುತ್ತೆ. ಈಗ ನಿಮಗೆ ಆ ಸೆಂಟೆನ್ಸ್ ಅರ್ಥ ಆಗಲಿಲ್ಲ ಅಂತಂದರೆ ಲೆಟ್ ಮೀ ಟ್ರಾನ್ಸ್ಲೇಟ್ ಟು ಕನ್ನಡಗೆ ಟ್ರಾನ್ಸ್ಲೇಟ್ ಮಾಡ್ತೀನಿ. ನೋಡಿ, ಇಲ್ಲಿ ಹೋಗಿ ಟ್ರಾನ್ಸ್ಲೇಟ್ ಕೊಟ್ಟರೆ ಕನ್ನಡ ಟ್ರಾನ್ಸ್ಲೇಟ್ ಆಗುತ್ತೆ. ಯಾರಾದರೂ ಕನ್ನಡ ಓದ್ತಾ ಇದ್ದೀನಿ ಅಂತಂದರೆ ನೀವು ಓದ್ಬೋದು, ಆಯಿತಾ. ಸೊ ಈಗ ನೋಡಿ ಇಲ್ಲಿದೆ, ಎಲ್ಲಿದೆ ಅದು ನೋಡು. ನೀವು ತೆಗೆದುಕೊಳ್ಳಲು ಬಯಸುವ ಕ್ರಮವನ್ನು ನಿಯಮಗಳಿಂದ ಅನುಮತಿಸಿದ ಕಾರಣ ವಿದ್ಯಾರ್ಥಿಗಳನ್ನು ಅಮಾನತುಗೊಳ್ಳುವುದು ನಾವು ನಿಮ್ಮನ್ನು ನಿಷೇಧಿಸುತ್ತೇವೆ ಎಂದು ರಿಟ್ ಹೇಳುತ್ತದೆ. ಅರ್ಥ ಆಯ್ತಾ ಈಗ? ಸೊ ಉನ್ನತ ಅಧಿಕಾರವು ಶಾಲಾ ಮಂಡಳಿಯಂತೆ ಮಧ್ಯಪ್ರವೇಶಿಸಿ ವಿದ್ಯಾರ್ಥಿಗಳನ್ನು ಶಿಕ್ಷಿಸುವುದು ತಡೆಯಲು ನಿಷೇಧದ ರಿಟ್ಟನ್ನು ಹೊರಡಿಸಬಹುದು. ನೀವು ತೆಗೆದುಕೊಳ್ಳಲು ಬಯಸುವ ಕ್ರಮವನ್ನು ನಿಯಮಗಳಿಂದ ಅನುಮತಿಸಿದ ಕಾರಣ ವಿದ್ಯಾರ್ಥಿಗಳನ್ನು ಅಮಾನತುಗೊಳಿಸದಂತೆ ನಾವು ನಿಮ್ಮನ್ನು ನಿಷೇಧಿಸುತ್ತೇವೆ ಅಂತ ಹೇಳಿ ಈ ಒಂದು ರಿಟ್ನ ಇಶ್ಯೂ ಮಾಡ್ತಾರೆ. ನಿಷೇಧದ ಸರಳ ರಿಟ್ ಅಂತ, ಏನಾದರೂ ಸರಳ ಉದಾಹರಣೆ, ಓಕೆ, ಇಂಗ್ಲೀಷಲ್ಲಿ ಹೇಳ್ತೀನಿ. ಸೊ ಇಷ್ಟು ಬಂದು ನಿಮ್ಮ ಪ್ರಾಹಿಬಿಷನ್ ಅಂತ. ಪ್ರಾಹಿಬಿಷನ್ ಅಂದರೆ ಟು ಫಾರ್ಬಿಡ್ ಅಂತ. ಸೊ ಫಾರ್ಬಿಡ್ ಅಂತಂದರೆ ನಾವು ನಿಮ್ಮನ್ನ ನಿಷೇಧ ಮಾಡ್ತಾಯಿದ್ದೀವಿ, ಅಂದರೆ ನೀವು ಯಾವುದೇ ಕಾರಣಕ್ಕೂ ಅವನ್ನ ಸಸ್ಪೆಂಡ್ ಮಾಡೋ ಹಾಗಿಲ್ಲ, ಯಾಕಂದರೆ ನಮ್ಮ ರೂಲ್ ಬುಕ್ಕಲ್ಲಿ ಆ ಒಂದು ರೂಲ್ ಇಲ್ಲ ಅಂತ ಹೇಳೋದೆ ಟು ಫಾರ್ಬಿಡ್. ಸೊ ಇಷ್ಟು ಬಂದು ನಿಮ್ಮ ಒಂದು ಪ್ರಾಹಿಬಿಷನ್ ಆಗಿತ್ತು. ಬಟ್ ಅದೇ ನೀವು ಆ್ಯಕ್ಚುಲಾಗಿ ಏನಿದೆ ಅಂತ ಹೇಳಿದರೆ ಪ್ರಾಹಿಬಿಷನ್ ಮೀನ್ಸ್ ಟು ಫಾರ್ಬಿಡ್, ಓಕೆ, ಇಟ್ ಈಸ್ ಎ ನೆಗೆಟಿವ್ ಕಾನೋಟೇಷನ್ ಇದೆ, ಸಾರಿ. ಸೊ ಇಟ್ ಈಸ್ ಎ ರಿಟ್ issued by the higher court to prevent a lower or authority from exceeding its jurisdiction or making a decision outside its legal boundary. ಸೊ ಎಕ್ಸಾಂಪಲ್, ಈಗ ಹದಿಯ ಕೇಸ್ನ ತೊಗೊಳ್ಳೋಣ ಬನ್ನಿ. ಈಗ ಹದಿಯ ಕೇಸ್ನ ಈಗ ಎಕ್ಸಾಂಪಲ್ ತೊಗೊಳ್ಳೋಣ. ಸೊ ಈಗ ನಾನು ಹೇಳೋ ಸ್ಟೇಟ್ಮೆಂಟ್ಗೆ ಹದಿಯ ಕೇಸ್ನ ತೊಗೊಂಡ್ರೆ ಇಲ್ಲಿ ನೋಡಿ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ಹೈಕೋರ್ಟ್, ಕೇರಳ ಹೈಕೋರ್ಟ್ ಏನು ಮಾಡುತ್ತೆ, ಹದಿಯ ಮ್ಯಾರೇಜ್ನ ನಲ್ಲಿಫೈ ಮಾಡುತ್ತೆ, ಅಂದರೆ ಆ್ಯನ್ಯುವಲ್ ಮಾಡುತ್ತೆ. ಆ್ಯನ್ಯುವಲ್ ಮಾಡಿ ಅದನ್ನು ಲವ್ ಜಿಹಾದ್ ಆಗಿ ಹೆಸರಿಡುತ್ತೆ. ಆದರೆ ಮಧ್ಯದಲ್ಲಿ ಸುಪ್ರೀಂ ಕೋರ್ಟ್ ಇಂಟರ್ವ್ಯೂನ್ ಆಯ್ತಲ್ವ. ಸೊ ಇಂಟರ್ವ್ಯೂನ್ ಆಗಿ ಆ ಹೈಕೋರ್ಟ್ ಕೊಟ್ಟಂಥ ಜಡ್ಜ್ಮೆಂಟು ನೀನು ಕೊಟ್ಟಿದ್ದು ಯಾಕೋ ಸರಿ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇಂಟರ್ವ್ಯೂನ್ ಆಗಿದೆಯಲ್ಲ, ಸೊ ಇದು ಕೂಡ ಒಂದು ಪ್ರಾಹಿಬಿಷನ್ ರಿಟ್ ಅಂತ ಹೇಳ್ಬೋದು. ವಿ ಫಾರ್ಬಿಡ್ ಯು ಅಂತ ಹೇಳಿ, ಆಯಿತಾ. ಸೊ ಇದನ್ನೇ ನಾವು ಪ್ರಾಹಿಬಿಷನ್ ಅಂತೀವಿ, ಸರಿನಾ. ಇಟ್ ಈಸ್ ಎ ರಿಟ್ issued by the High Court to prevent a lower court authority from exceeding its jurisdiction. ನೋಡಿ, ಕೆಲವೊಂದು ಸತಿ ನಿಮ್ಮ ಕೆಳ ನ್ಯಾಯಾಲಯಗಳು ತಮ್ಮ ಜುರಿಸ್ಡಿಕ್ಷನ್ ಮೀರಿ ಕೂಡ ತಮ್ಮ ಅಧಿಕಾರ ಅಥವಾ ನ್ಯಾಯವನ್ನು ಘೋಷಣೆ ಮಾಡಿದಾಗ ಅಂಥ ಟೈಮಲ್ಲಿ ಈ ಒಂದು ಪ್ರಾಹಿಬಿಷನ್ ರಿಟ್ನ ಇಶ್ಯೂ ಮಾಡ್ತಾರೆ, ಆಯಿತಾ. ಸೊ ಇದು ಯಾರ್ಯಾರ ಮೇಲೆ ಇಶ್ಯೂ ಮಾಡ್ಬೋದು ಅಂದರೆ ಇಶ್ಯೂಡ್ ಅಗೇನ್ಸ್ಟ್ ಜುಡಿಷಿಯಲ್ ಮತ್ತು ಕ್ವಾಸಿ ಜುಡಿಷಿಯಲ್ ಅಥಾರಿಟಿ, ಆಯಿತಾ. ಇಟ್ ಕೆನಾಟ್ ಬಿ ಇಶ್ಯೂಡ್ ಅಗೇನ್ಸ್ಟ್ ದ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿ, ಲೆಜಿಸ್ಲೇಟಿವ್ ಬಾಡೀಸ್ ಆರ್ ಅ ಪ್ರೈವೇಟ್ ಇಂಡಿವಿಜುವಲ್ ಆರ್ ಅ ಬಾಡಿ. ನೋಡಿ, ಈ ಪ್ರಾಹಿಬಿಷನ್ ಅನ್ನೋದು ಬರೀ ಕೋರ್ಟಲ್ಲಿ ಬರುವಂತಹ ಕೋರ್ಟ್ ಅಂದರೆ ಅಪ್ಪರ್ ಕೋರ್ಟಿಂದ ಲೋವರ್ ಕೋರ್ಟ್ಗೆ ಬರುವಂತಹ ಒಂದು ರಿಟ್ ಆಗಿದೆ. ಅಂದರೆ ಲೋವರ್ ಕೋರ್ಟಲ್ಲಿ ನಿಮಗೇನಾದರೂ ಅಧಿಕಾರ ಅಂದರೆ ಆ ಜುರಿಸ್ಡಿಕ್ಷನ್ನ ಮೀರಿ, ಆ ಹೈಕೋರ್ಟ್ನ ಜುರಿಸ್ಡಿಕ್ಷನ್ನ ಮೀರಿ ನಿಮಗೇನಾದರೂ ತೀರ್ಪು ಕೊಟ್ಟಾಗ ಈ ಒಂದು ಪ್ರಾಹಿಬಿಷನ್ ರಿಟು ಯೂಸ್ ಆಗುತ್ತೆ. ಸೊ ಅರ್ಥ ಆಗಿರುತ್ತೆ ಅನ್ಕೋತೀನಿ. ಈಗ ಡೆಫಿನಿಷನ್ ನೋಡಿ ಏನು ಅಂತ. ಟು ಫಾರ್ಬಿಡ್ ಅಂದರೆ ಅರ್ಥ ಆಗಿರುತ್ತೆ ಅನ್ಕೋತೀನಿ. ಸೊ ಇಟ್ ಈಸ್ ಎ ರಿಟ್ issued by a
higher court to prevent a lower court or authority from exceeding its jurisdiction or making a decision outside its legal boundary. ಅದು ಎಷ್ಟು ಈಸಿ ಇದೆ. ಓಕೆ, ನೆಕ್ಸ್ಟ್ ನೋಡೋಣ ಸರ್ಶ್ಯೂರರಿ. ಸೊ ಸರ್ಶ್ಯೂರರಿ ಅಂತ ಏನು, ಟು ಬಿ ಸರ್ಟಿಫೈಡ್ ಅಂತಿದೆ, ಟು ಬಿ ಇನ್ಫಾರ್ಮ್ಡ್ ಅಂತಿದೆ. ಸೊ ಬನ್ನಿ ಈಗ ಅದೇನು ಎಕ್ಸಾಂಪಲ್ ನೋಡೋಣ. ಈಗ ಸಿಂಪಲ್ ಎಕ್ಸಾಂಪಲ್, imagine a small administrative tribunal that issues a penalty against a citizen for violating the rule. So the citizen believes that the tribunal acted unfairly or madely an error in applying a law. ಈಗ ಕನ್ಸಿಡರ್ ಏನಾಗುತ್ತೆ ಅಂತಂದರೆ, ನೀವೊಂದು ಟ್ರಾಫಿಕ್ ಏನೋ ಒಂದು ರೂಲ್ಸ್ನ ಬ್ರೇಕ್ ಮಾಡಿದ್ದೀರಾ. ಸೊ ಟ್ರಾಫಿಕ್ ರೂಲ್ ಬ್ರೇಕ್ ಮಾಡಿ ನಿಮಗೆ 500 ರೂಪಾಯಿ ಕಟ್ಟು ಅಂತ ಹೇಳಿರ್ತಿದ್ದಾರೆ. ಬಟ್ ನಿಮಗೆ ಟ್ರಿಬ್ಯುನಲ್ಸಲ್ಲಿ ಹೋಗಿ ನೀವು ದುಡ್ಡನ್ನ ಕಟ್ಟೋದಕ್ಕೆ ಹೋದಾಗ ಅಲ್ಲಿ ನಿಮಗೆ 1000 ರೂಪಾಯಿ ಕಟ್ಟು ಅಂತ ಹೇಳ್ತಾರೆ. ಆಯಿತಾ? ಸೊ ನನಗಿದ್ದು ಬರೀ 500 ರೂಪಾಯಿ ಕಟ್ಟು ಅಂತ, ಬಟ್ ಟ್ರಿಬ್ಯುನಲ್ಸಲ್ಲಿ ಹೇಳ್ತಾ ಇದ್ದಾರೆ 1000 ರೂಪಾಯಿ ಕಟ್ಟು ಅಂತ ಹೇಳ್ತಿದ್ದಾರೆ. ಸೊ ನನಗೆ ಯಾಕೋ ಇವರು ಕೊಟ್ಟಂತಹ ಒಂದು ತೀರ್ಪು ಅನ್ಫೇರ್ ಅನ್ನಿಸ್ತಾ ಇದೆ. ಆಯಿತಾ? ಸೊ ನಾನೇನು ಮಾಡ್ತೀನಿ, ಈಗ ಹೈಕೋರ್ಟ್ಗೆ ಹೋಗಿ ಕೇಳ್ತೀನಿ, ನೋಡಿ ಸರ್, ನನಗೆ ಟ್ರಾಫಿಕ್ ಪೊಲೀಸ್ ಅವ್ರಿಗೆ ಹೇಳಿದ್ದು ಬರೀ 500 ರೂಪಾಯಿ ಕಟ್ಟು ಅಂತ, ಬಟ್ ನನಗೆ ಟ್ರಿಬ್ಯುನಲ್ಸಲ್ಲಿ 1000 ರೂಪಾಯಿ ಕಟ್ಟು ಅಂತ ಹೇಳ್ತಾ ಇದ್ದಾರೆ. ನನಗೆ ನ್ಯಾಯ ದೊರಕಿಸ್ತಿಲ್ಲ. ನನ್ನ ಒಂದು ಫಂಡಮೆಂಟಲ್ ರೈಟ್ ಟು ಇಕ್ವಾಲಿಟಿ ಎಲ್ಲ ನನಗೆ ವೈಲೇಟ್ ಆಗಿದೆ, ಅಂದು ಇದು ಅಂತ ಏನೋ ಹೇಳ್ತಾರೆ. ಸೊ ಅಂಥ ಟೈಮಲ್ಲಿ ಏನು ಮಾಡ್ತದೆ, ಹೈಕೋರ್ಟು ಆ ಕೇಸನ್ನ ತಗೊಳುತ್ತೆ. ನೋಡಪ್ಪ, ಸರ್ಶ್ಯೂರರಿ ರಿಟ್ನ ಇಶ್ಯೂ ಮಾಡಿ ದ ಸಿಟಿಸನ್ ಕುಡ್ ಆಸ್ ಹೈಕೋರ್ಟ್ ಟು ರಿವ್ಯೂ ದ ಕೇಸ್. ನೋಡಿ, ಸಿಟಿಸನ್ ಏನು ಮಾಡ್ತಾರೆ, ನೋಡಿ ಸರ್, ದಯವಿಟ್ಟು ಈ ಕೇಸನ್ನ ನೀವು ತಗೊಳ್ಳಿ, ಹೈಕೋರ್ಟ್ ನೀವು ತಗೊಂಡು ನನಗೆ ನ್ಯಾಯವನ್ನು ಒದಗಿಸ್ಕೊಡಿ ಅಂತ ಹೇಳುತ್ತೆ. ಸೊ ಆವಾಗ ಏನು ಮಾಡುತ್ತೆ, ಹೈಕೋರ್ಟು ಅದನ್ನು ಕೂಲಂಕುಷವಾಗಿ ನೋಡಿಕೊಂಡು ನೆಕ್ಸ್ಟು ದ ಹೈಕೋರ್ಟ್ ಕುಡ್ ಇಶ್ಯೂ ಅ ಸರ್ಶ್ಯೂರರಿ ರಿಟ್ ಟೆಲಿಂಗ್ ದ ಟ್ರಿಬ್ಯುನಲ್ ಈದರ್ ಟು ಟ್ರಾನ್ಸ್ಫರ್ ದ ಕೇಸ್ ಟು ದ ಹೈಕೋರ್ಟ್ ಆರ್ ಕ್ಯಾನ್ಸಲ್ ದ ಪೆನಾಲ್ಟಿ. ನೋಡಮ್ಮ, ಟ್ರಿಬ್ಯುನಲ್ಸ್ ಕೇಳುತ್ತೆ, ನೋಡಪ್ಪ, ಅವನಿಗೆ ಕೊಟ್ಟಿರೋದು ಬರೀ 500 ರೂಪಾಯಿ ಕೊಂಟು ಅಂತ, ಬಟ್ ನೀನು 1000 ರೂಪಾಯಿ ಕಟ್ಟಿಸ್ಕೊತಾ ಇದೆಯಾ, ಒಂದು ಈ ಕೇಸನ್ನ ನನಗೆ ಕೊಡು, ಇಲ್ಲ ಅಂತಂದರೆ ಆ ಕೇಸನ್ನ ಕಂಪ್ಲೀಟಾಗಿ ಡೆಸ್ಟ್ರಾಯ್ ಮಾಡು, ಅಂದರೆ ಕ್ವಾಶ್ ಮಾಡು, ಕ್ಯಾನ್ಸಲ್ ಮಾಡು, ಆ ಪೆನಾಲ್ಟಿನೇ ಕ್ಯಾನ್ಸಲ್ ಮಾಡು. 500 ರೂಪಾಯಿ ಅಥವಾ 1000 ರೂಪಾಯಿ ಕಟ್ಟಿಸ್ಕೋಬೇಕು ಅಂತ ಇದ್ದೀರಲ್ಲ, ಕಂಪ್ಲೀಟಾಗಿ ಅದನ್ನು ಪೆನಾಲ್ಟಿನೇ ನೀವು ಕ್ಯಾನ್ಸಲ್ ಮಾಡಿ, ಇಲ್ಲಾಂದರೆ ಕ್ವಾಶ್ ಮಾಡಿ, ಇಲ್ಲಾಂತಂದರೆ ನನಗೆ ಅದನ್ನು ಕೇಸನ್ನ ನನಗೆ ಒಪ್ಪಿಸು ಅಂತ ಹೈಕೋರ್ಟ್ ಹೇಳುತ್ತೆ. ಸೊ ಆವಾಗ ಏನು ಮಾಡುತ್ತೆ, ಇಫ್ ದ ಟ್ರಿಬ್ಯುನಲ್ ಮೇಡ್ ಅ ಮಿಸ್ಟೇಕ್ ಇನ್ ಅಪ್ಲೈಯಿಂಗ್ ಲಾ. ಓಕೆ, ಸೊ ಅವಾಗ ಏನು ಮಾಡುತ್ತೆ, ಹೈಕೋರ್ಟ್ ಒಂದು ಟ್ರಿಬ್ಯುನಲ್ ಏನು ಮಾಡುತ್ತೆ, ಅದನ್ನು ಕೋರ್ಟ್ನ ಕ್ವಾಶ್ ಮಾಡುತ್ತಿಲ್ಲ ಅಂದರೆ ಹೈಕೋರ್ಟ್ಗೆ ಅದನ್ನು ಸಬ್ಮಿಟ್ ಮಾಡುತ್ತೆ. ಸೊ ನಿಮ್ಗೆ ಏನು ಅರ್ಥ ಆಯಿತು ಇದರಿಂದ ಅಂದರೆ, ಕೆಳ ನ್ಯಾಯಾಲಯದಲ್ಲಿ ತಮ್ಮ ಕರ್ತವ್ಯಗಳನ್ನ ಕರೆಕ್ಟಾಗಿ ಮಾಡಲಿಲ್ಲ ಅಂದರೆ, ನೋಡಿ, ಈ ಸರ್ಶ್ಯೂರರಿ ಮತ್ತು ಪ್ರಾಹಿಬಿಷನ್ ಏನಿದೆ ಎರಡೂ ಒಂದೇ ಥರ ಇದೆ ಅಲ್ವಾ. ಈಗ ಡೆಫಿನೇಷನ್ ನೋಡೋಣ ಸರ್ಶ್ಯೂರರಿ ಬಗ್ಗೆ. ಸೊ ಟು ಬಿ ಸರ್ಟಿಫೈಡ್ ಆರ್ ಟು ಬಿ ಇನ್ಫಾರ್ಮ್ಡ್, it allows the high court to review the decision or action made by the higher court or authority, either transfer of court itself or cancel the court decision. ಓಕೆ, ಸೊ ನೀವು ಪ್ರಾಹಿಬಿಷನಲ್ಲಿ ಏನಾಗಿತ್ತು ಹೇಳಿ, ಪ್ರಾಹಿಬಿಷನಲ್ಲಿ ತನ್ನ ಜುರಿಸ್ಟಿಕ್ಷನ್ನ ಮೀರಿ ಕೊಟ್ಟಂಥ ತೀರ್ಪುಗಳಿಗೆ ಹೈಕೋರ್ಟ್ ಅಥವಾ ಹೈಯರ್ ಕೋರ್ಟ್ಗಳು ಬಂದು ಇಂಟರ್ವ್ಯೂನ್ ಆಗುತ್ತೆ. ಬಟ್ ಇಲ್ಲೇನಾಗುತ್ತೆ, ಇಲ್ಲಿ ಅವರು ಜುರಿಸ್ಟಿಕ್ಷನ್ ಇರುತ್ತೆ, ಬಟ್ ಕೆಳ ನ್ಯಾಯಾಲಯದಲ್ಲಿ ಅವರು ಕೊಟ್ಟಂಥ ತೀರ್ಪು ನಿಮಗೇನಾದರೂ ಅಂದರೆ ಸಿಟಿಸನ್ಗಳಿಗೆ ಇಷ್ಟ ಆಗಲಿಲ್ಲ ಅಂತಂದರೆ, ಅಂಥ ಟೈಮಲ್ಲಿ ನೀವು ಹೈಯರ್ ಕೋರ್ಟ್ಗೆ ಹೋಗಿ ನೀವು ಏನದು ನ್ಯಾಯವನ್ನು ದೊರಕಿಸ್ಕೊಡಿ ಅಂತ ಕೇಳ್ಬೋದು. ಈಗ ನೋಡಿ, ಫಿಲಮ್ನೆಲ್ಲ ನೋಡಿರ್ತಾರಲ್ಲ ನೀವು, ಫಿಲಮಲ್ಲಿ ಯಾವುದೋ ಒಂದು ಕೋರ್ಟಲ್ಲಿ ಕೇಸ್ ಆಗ್ತಾ ಇರುತ್ತೆ, ತೀರ್ಪು ಕೊಡ್ತಾರೆ, ತೀರ್ಪು ಇನ್ನೊಬ್ಬರ ಕಡೆ ಆಗುತ್ತೆ. ಆಗ ಲಾಯರ್ಗಳು ಮತ್ತೆ ಹೇಳ್ತಾರೆ, ನನಗೆ ಎಲ್ಲಿ ಸಿಗದೆ ಇರ್ಬೋದು, ನಾನು ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅಂತ ಹೇಳ್ತಾರೆ. ನೋಡಿ, ಅಂದರೆ ಅಕಸ್ಮಾತ್ ನಿಮಗೆ ಕೆಳ ನ್ಯಾಯಾಲಯದಲ್ಲಿ ನಿಮಗೇನು ಕೊಟ್ಟಂಥ ತೀರ್ಪು ನಿಮಗೇನಾದರೂ ಇಷ್ಟ ಆಗಲಿಲ್ಲ ಅಥವಾ ನ್ಯಾಯ ನನಗೆ ಸರಿ ಅನ್ನಿಸ್ಲಿಲ್ಲ ಅಂತ ಹೇಳಿದಾಗ ನೀವು ಸುಪ್ರೀಂ ಕೋರ್ಟ್ ಕಂಡ ಹೋಗ್ಬೋದು. ಆಯಿತಾ? ಸೊ ಈ ಸರ್ಶ್ಯೂರರಿ ಅಂದರೆ ಅದೇನೆ, ಅಕಸ್ಮಾತ್ ಕೆಳ ನ್ಯಾಯಾಲಯದಲ್ಲಿ ನಿಮಗೆ ನ್ಯಾಯ ಸಿಗಲಿಲ್ಲ ಅಂದರೆ ನೀವು ಹೈಯರ್ ಕೋರ್ಟ್ಸ್ಗೆ ಹೋಗಿ ನೀವು ಈ ಒಂದು ಸರ್ಶ್ಯೂರರಿ ರಿಟ್ನ ಇಶ್ಯೂ ಮಾಡ್ಕೊಂಡು ಹೋಗ್ಬೋದು ಅಂತಿದೆ. ಸರಿನಾ? ಒಂದು ಆ ಕೇಸನ್ನ ಟ್ರಾನ್ಸ್ಫರ್ ಮಾಡಬೇಕು. ನೋಡಿ, ಲೋವರ್ ಕೋರ್ಟ್ಗೆ ಎರಡೇ ಆಪ್ಷನ್ ಇರೋದು. ಒಂದು ಟ್ರಾನ್ಸ್ಫರ್ ಮಾಡಬೇಕು ಹೈಯರ್ ಕೋರ್ಟ್ಗಳಿಗೆ. ನೋಡಿ, ಅಕಸ್ಮಾತ್ ಟ್ರಿಬ್ಯುನಲ್ಸ್ ಆಗಿರೋ ಟ್ರಿಬ್ಯುನಲ್ಸ್ ಹೈಕೋರ್ಟ್ ಕೊಡಬೇಕು, ಇಲ್ಲಾಂದರೆ ಹೈಕೋರ್ಟ್ಸಿಂದ ಅದನ್ನು ಸುಪ್ರೀಂ ಕೋರ್ಟ್ ಕೊಡಬೇಕು, ಇಲ್ಲಾಂದರೆ ಕಂಪ್ಲೀಟಾಗಿ ಆ ಕೇಸ್ನ ಕ್ಯಾನ್ಸಲ್ ಮಾಡಬೇಕು. ಅಷ್ಟೇ, ಇನ್ನೇನಿಲ್ಲ. ಈಗ ಗೊತ್ತಿದೆ ಸರ್ಶ್ಯೂರರಿ ಅಂದರೆ, ಸರ್ಶ್ಯೂರರಿ ಮತ್ತು ಪ್ರಾಹಿಬಿಷನ್ ಎರಡೂ ಒಂದೇ ಥರ ಇದೆ ಅಂತ ಅಂದ್ಬಿಟ್ಟು ಎರಡೂ ಒಂದೇ ಅನ್ಕೋಬೇಡಿ, ಅದೇ ಬೇರೆ ಇದೇ ಬೇರೆ. ಆಯಿತಾ? ಸೊ ನೆಕ್ಸ್ಟು ಕೋವಾರೆಂಟು. ಸೊ ವಾಟ್ ಯು ಮೀನ್ ಬೈ ಕೋವಾರೆಂಟ್ ಅಂದರೆ, ಬೈ ವಾಟ್ ಅಥಾರಿಟಿ ಆರ್ ಅ ವಾರೆಂಟ್. ಸೊ ಬನ್ನಿ, ಇದು ಕೂಡ ಒಂದು ಎಕ್ಸಾಂಪಲ್ ನೋಡೋಣ ಫಸ್ಟು. ಸೊ ಕೋವಾರೆಂಟು ಏನು ಎಕ್ಸಾಂಪಲು? ಕನ್ಸಿಡರ್ ಗೌರ್ಮೆಂಟ್ ಅಫಿಷಿಯಲ್. ಈಗ ಯಾರೋ ಒಬ್ಬ ಗೌರ್ಮೆಂಟ್ ಅಫಿಷಿಯಲು ಒಂದು ಗೌರ್ಮೆಂಟ್ ಆಫೀಸ್ಗೆ ಅಪಾಯಿಂಟ್ ಆಗಿದ್ದಾನೆ ಅಂತ ತಿಳ್ಕೊಳ್ಳಿ. ಆದರೆ ಅವನಿಗೆ ಆ ಒಂದು ಗೌರ್ಮೆಂಟ್ ಆಫೀಸಲ್ಲಿ ಕೆಲಸ ಮಾಡುವಂಥ ಕೆಲವೊಂದು ಕ್ವಾಲಿಫಿಕೇಷನ್ಗಳು ಏನೂ ಇರೋಲ್ಲ.
ಆಯಿತಾ. ಒಂದು ಗೌರ್ಮೆಂಟ್ ಆಫೀಸರ್ ಆಗಿದ್ದರೆ, ಈಗ ರೀಸೆಂಟಾಗಿ ಪಿ ಡಿ ಒ ಆಯಿತು. ಬಟ್ ಪಿ ಡಿ ಒ ಎಕ್ಸಾಮ್ ಆದಾಗ ಅವ್ನಿಗೆ ಆ್ಯಕ್ಚುಲಾಗಿ ಒಂದು ಪಿ ಡಿ ಒ ಎಕ್ಸಾಮ್ಗೆ ಏನೇನು ಪ್ರೊಸೀಜರ್ ಇರಬೇಕು ಆ ಪ್ರೊಸೀಜರ್ ಇಲ್ಲದೇ ಅವನು ಅಪಾಯಿಂಟ್ ಆಗಿರ್ತಾನೆ, ಆಯಿತಾ. ಸೊ ಆ ಥರ ಕ್ವಾಲಿಫಿಕೇಷನ್ ಇರೋಲ್ಲ ಅವನಿಗೆ, ಒಂದು ಡಿಗ್ರಿ ಇರೋಲ್ಲ, ಆಯಿತಾ, ಏನಿರಲ್ಲ, ಆದರೂ ಕೂಡ ಅವನು ಪಿ ಡಿ ಒ ಮಾಡಿರ್ತಾರೆ ಅಂತ ತಿಳ್ಕೊಳ್ಳಿ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ, ನೀವು ಕೇಳ್ಬೋದು, ನೀವು ರೆಸ್ಪಾನ್ಸಿಬಲ್ ಸಿಟಿಸನು IAS IPS ಆಫೀಸರ್ ಆಗೋರು ನೀವೇನು ಮಾಡ್ತೀರಾ, ಕೋರ್ಟ್ಗೆ ಹೋಗ್ತೀರಾ. ನೋಡಿ ಸ್ವಾಮಿ, ಈ ಥರ ಒಬ್ಬನ ಪಿ ಡಿ ಒಗೆ ಮಾಡಿದ್ದಾರೆ, ಆದರೆ ಅವ್ನಿಗೇನೂ ಕ್ವಾಲಿಫಿಕೇಷನ್ ಇಲ್ಲ, ಆಯಿತಾ, ಅವ್ನಿಗೆ ನಾರ್ಮಲ್ ಕಂಪ್ಯೂಟ್ರ್ ಏನು ಅಂತ ಗೊತ್ತಿಲ್ಲ, ಒಂದು ಡಿಗ್ರಿ ಇಲ್ಲ, ಆದರೂ ಕೂಡ ಅವನ್ನ ಪಿ ಡಿ ಒ ಕೆಲಸಕ್ಕೆ ಕೂರಿಸಿದ್ದಾರೆ ಅಂತ ನೀವೇನು ಮಾಡ್ತೀರಾ, ಕೋರ್ಟ್ಗೆ ಹೋಗಿ ಕೇಳ್ತೀರಾ. ಬೈ ವಾಟ್ ಅಥಾರಿಟಿ, ಇಲ್ಲಿದೆ ನೋಡಿ, ಕೋರ್ಟ್ಗೆ ಹೋಗಿ ಕೇಳ್ತೀರಾ ಜೋರಾಗಿ, ಬೈ ವಾಟ್ ಅಥಾರಿಟಿ ಡಸ್ ದಿಸ್ ಪರ್ಸನ್ ಹೋಲ್ಡ್ ದಿಸ್ ಆಫೀಸ್, ಯಾವ ಒಂದು ಅಧಿಕಾರದಲ್ಲಿ ಇವನ ಈ ಒಂದು ಸ್ಥಾನದಲ್ಲಿ ಕೂತಿದ್ದಾನೆ ಅಂತ ನೀವು ಕೇಳಿಬಿಡ್ತೀರ. ಸೊ ಕೋರ್ಟ್ ಏನು ಮಾಡುತ್ತೆ, ಕೋರ್ಟ್ ಅದನ್ನು ಇನ್ವೆಸ್ಟಿಗೇಟ್ ಮಾಡುತ್ತೆ, ಹೌದಾ ಇರಪ್ಪ ಚೆಕ್ ಮಾಡ್ತೀನಿ ಅಂತ ಹೇಳಿ ಅವನು ಕ್ವಾಲಿಫಿಕೇಷನ್ ಏನು, ಅವನು ಹೇಗೆ ಅವನು ಅಪಾಯಿಂಟ್ ಆಗಿದ್ದಾನೆ ಅಂತೆಲ್ಲ ನೀಟಾಗಿ ಕೂಲಂಕುಷವಾಗಿ ನೋಡಿ, ಅಕಸ್ಮಾತು ರೈಟ್ಫುಲ್ಲಿ ಅವನು ಅಪಾಯಿಂಟ್ ಆಗಿತ್ತು ಅಂತಂದರೆ ಅವನ್ನ ಅಪಾಯಿಂಟ್ ಮಾಡ್ತಾರೆ. ಅಕಸ್ಮಾತು ಆಗಿಲ್ಲ ಅಂತಂದರೆ, ಕರೆಕ್ಟಾಗಿ ಅವನು ಅಪಾಯಿಂಟ್ ಆಗಿಲ್ಲ ಅಂತಂದರೆ ಅವನ್ನ ಆ ಒಂದು ಆಫೀಸಿಂದ ತೆಗಿತಾರೆ, ಸರಿನಾ. ಅಕಸ್ಮಾತ್ ಏನಾದರೂ ಅವನಿಗೆ ಕ್ವಾಲಿಫಿಕೇಷನ್ ಇದ್ದರೆ ಆ ಒಂದು ಕೆಲಸದಿಂದ ತೆಗಿತಾರೆ. ಸೊ ಈಗ ನಿಮ್ಗೆ ಏನರ್ಥ ಆಯಿತು ಅಂದರೆ, ಬೈ ವಾಟ್ ಅಥಾರಿಟಿ, ಯಾವ ಅಧಿಕಾರದ ಮೇಲೆ ಅವನ್ನ ಆ ಒಂದು ಸ್ಥಾನದಲ್ಲಿ ಇಟ್ಟಿದ್ದಾರೆ ಅಂತ ಏನು ಕ್ವಶನ್ ಮಾಡ್ತಾರಲ್ಲ, ಸೊ ದಟ್ ಈಸ್ ಕಾಲ್ಡ್ ಕೋವಾರೆಂಟು. ಈಗ ಡೆಫಿನೇಷನ್ ಓದೋಣ ಬನ್ನಿ, ಈಗ ಎಕ್ಸಾಂಪಲ್ ಅರ್ಥ ಆಗಿರುತ್ತಲ್ವ, ಡೆಫಿನೇಷನ್ ಓದೋಣ. ಸೊ ಕೋವಾರೆಂಟು ಇಸ್ ಅ ಲ್ಯಾಟಿನ್ ಬೈ ವಾಟ್ ಅಥಾರಿಟಿ ಆರ್ ವಾಟ್ ವಾರೆಂಟ್ ಅಂತ ಇದೆ. ಸೊ ದಿಸ್ ರಿಟ್ ಅಲೋಟ್ಸ್ ದ ಕೋರ್ಟ್ ಟು ರಿವ್ಯೂ ಆ್ಯಂಡ್ ಕ್ವಶನ್ ದ ಅಥಾರಿಟಿ ಆಫ್ ಎ ಪರ್ಸನ್ ಹೋಲ್ಡಿಂಗ್ ದ ಪಬ್ಲಿಕ್ ಆಫೀಸ್. ಸೊ ಪಬ್ಲಿಕ್ ಆಫೀಸಲ್ಲಿ ಕೂದಂತಹ, ಈಗ ರೈಟ್ ಟು ಈಕ್ವಾಲಿಟಿ, ರೈಟ್ ಟು ಈಕ್ವಲ್ ಅಪರ್ಚುನಿಟಿ ಆಫ್ ಎಂಪ್ಲಾಯ್ಮೆಂಟ್ ಅಂತೇನೋ ಫಂಡಮೆಂಟಲ್ ರೈಟ್ಸ್ ಇದೆ ಅಲ್ಲ ನಮ್ಮ ಹತ್ರ, ಬಟ್ ಅವನಿಗೆ ಕ್ವಾಲಿಫಿಕೇಷನ್ ಇದ್ದರೆ ಮಾತ್ರ ಅಪಾಯಿಂಟ್ ಮಾಡಿ ಅಂತಲೂ ಕೂಡ ಹೇಳಿದೆ ನಮ್ಮ ಸಂವಿಧಾನದಲ್ಲಿ. ಸೊ ಆ ಥರ ಆ ಒಂದು ಕ್ವಾಲಿಫಿಕೇಷನ್ ಇಲ್ಲದೇ ಅವನು ಅಪಾಯಿಂಟ್ ಆಗಿರ್ತಾನಲ್ಲ, ಸೊ ಅಂಥವನಿಗೆ ಯಾವ ಅಧಿಕಾರದ ಮೇಲೆ ಕೂತಿದ್ಯಪ್ಪ ನೀನು, ನಿನಗೇನು ಕ್ವಾಲಿಫಿಕೇಷನ್ ಇದೆಯಪ್ಪ ಅಂತ ಕೇಳೋ ಪ್ರಶ್ನೆ ಮಾಡೋದೇ ಕೋವಾರೆಂಟು ರಿಟ್ ಆಗಿದೆ, ಸರಿನಾ. ಇದು ಕೂಡ ಇಟ್ ಈಸ್ ಯೂಸ್ಡ್ ಟು ಇನ್ಕ್ವೈರ್ ಇನ್ ಟು ದ ಲೀಗಾಲಿಟಿ ಆಫ್ ಎ ಪರ್ಸನ್ ಟು ಕ್ಲೇಮ್ ಟು ಹೋಲ್ಡ್ ದ ಪಬ್ಲಿಕ್ ಆಫೀಸ್. ಸೊ ಬೈ ವಾಟ್ ಅಥಾರಿಟಿ ಟು ಹೋಲ್ಡ್ ದಿಸ್ ಪೊಸಿಷನ್ ಅಂತ ಕೇಳೋದೆ, ಆಯಿತಾ. ಸೊ ಅದ್ರ ಬಗ್ಗೆ ಎಕ್ಸ್ಟ್ರಾ ಪಾಯಿಂಟ್ಸ್ಗಳಿದೆ, ಯಾರ್ಯಾರ ಮೇಲೆ ಇಶ್ಯೂ ಮಾಡೋದೆಲ್ಲ ಇದೆ, ಒಂದ್ಸತಿ ನೋಡ್ಕೊಳ್ಳಿ. ಸೊ ಡಿಫ್ರೆನ್ಸ್ ಬಿಟ್ವೀನ್ ಪ್ರಾಹಿಬಿಷನ್ ಆ್ಯಂಡ್ ಸರ್ಶ್ಯೂರರಿ, ನೋಡಿ ಎರಡೂ ಕೂಡ ಸಿಮಿಲರ್ ಆಗಿದೆ, ಆದರೂ ಕೂಡ ಕೆಲವೊಂದಷ್ಟು ಡಿಫ್ರೆನ್ಸ್ಗಳಿದೆ, ನೋಡೋಣ ಬನ್ನಿ ಏನು ಅಂತ. ಸೊ ಮೀನಿಂಗ್ ಏನು, ಪ್ರಾಹಿಬಿಷನ್ ಅಂದರೆ ಟು ಫಾರ್ಬಿಡ್ ಅಂದರೆ ನಿಷೇಧ ಮಾಡ್ತಾಯಿದ್ದೀವಿ, ಮತ್ತು ಸರ್ಶ್ಯೂರಿ ಅಂದರೆ ಟು ಬಿ ಸರ್ಟಿಫೈಡ್, ಟು ಬಿ ಇನ್ಫಾರ್ಮ್ಡ್ ಅಂತಿದೆ. ಸೊ ಟು ಫಾರ್ಬಿಡ್ ಅಂದ್ರೇನು, ನಿಷೇಧ ಮಾಡ್ತಾಯಿದ್ದೀವಿ ಅಂದರೆ ನೀನು ನಿನ್ನ ಅಧಿಕಾರವನ್ನು ಮೀರಿ ನೀನು ಒಂದು ತೀರ್ಪುಗಳನ್ನ ಕೊಟ್ಟಿದ್ದೆ, ಇದು ತಪ್ಪು, ಲಾ ಬುಕ್ಕಲ್ಲಿ ಅಂದರೆ ನಮ್ಮ ಸಂವಿಧಾನದಲ್ಲಿ ಆ ಒಂದು ರೂಲೇ ಇಲ್ವಲ್ಲ ಅಂತ ಹೇಳೋದೆ ಪ್ರಾಹಿಬಿಷನ್ನು. ಬಟ್ ವಾಟ್ ಯು ಮೀನ್ ಬೈ ಸರ್ಶ್ಯೂರರಿ. ಸೊ ಸರ್ಶ್ಯೂರರಿ ಏನಂತಂದರೆ, ಕೆಳ ನ್ಯಾಯಾಲಯದಲ್ಲಿ ನಿಮ್ಗೆ ಏನಾದರೂ ತೀರ್ಪು ಕೊಟ್ಟಂಥ ನ್ಯಾಯಾಲಯದಲ್ಲಿ ತೀರ್ಪು ಕೊಟ್ಟಿರ್ತಾರ, ನ್ಯಾಯ ನಿಮ್ಗೆ ಏನಾದರೂ ಸರಿ ಅನ್ನಿಸ್ತಿಲ್ಲ ಅಂತಂದಾಗ ನೀವು ಹೈಯರ್ ಕೋರ್ಟ್ಗೆ ಹೋಗಬಹುದು. ಒಂದು ಆ ಕೋರ್ಟು ಅಂದರೆ ಕೆಳ ನ್ಯಾಯಾಲಯದಿಂದ ಆ ಕೋರ್ಟು ಹೈಕೋರ್ಟ್ಗೆ ಅಂದರೆ ಹೈಯರ್ ಕೋರ್ಟ್ಗಳಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಬೇಕು, ಇಲ್ಲಾಂದರೆ ಕ್ವಾಶ್ ಮಾಡಬೇಕು, ಆಯಿತಾ. ಸೊ ಇದು ನೋಡಿ, ಟು ಕ್ವಾಶ್ ಆರ್ ಟ್ರಾನ್ಸ್ಫರ್ ಆಫ್ ದಟ್ ಕೇಸ್ ಅಂತಿದೆ. ಸೊ ನೆಕ್ಸ್ಟು ಏನಿದೆ, ಈ ಒಂದು ಪ್ರೊಹಿಬಿಷನ್ ಅನ್ನೋದು ಏನಿದೆ, ಇಟ್ ಈಸ್ ಇಶ್ಯೂಡ್ ಬಿಫೋರ್ ದ ಆರ್ಡರ್. ನೋಡಿ ಡಿಫ್ರೆನ್ಸ್ ಏನಿದೆ ನೋಡಿ, ಅಷ್ಟೆಲ್ಲ ಏನಿದೆ ಡಿಫ್ರೆನ್ಸ್ ಅಂಥದ್ದು ಏನಿಲ್ಲ. ಸೊ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಅಷ್ಟೇ ಡಿಫ್ರೆನ್ಸ್ ಏನಿಲ್ಲ. ಒಂದು ಟು ಫಾರ್ಬಿಡು, ಟು ಬಿ ಸರ್ಟಿಫೈಡು. ಸೊ ಈಗ ಏನೇನು ಅಂತ ಹೇಳಿದ್ದೀನಿ, ಅದರ ಡಿಫ್ರೆನ್ಸ್ ಬಿಟ್ವೀನ್ ಇಲ್ಲಿದೆ. ಸೊ ನೋಡ್ಕೊಳ್ಳಿ ನೀವು, ಆಯಿತಾ. ಸೊ ಇದು ಎಕ್ಸಾಂಪಲ್ ಇದೆ ನೋಡಿ, ಹೈಯರ್ ಕೋರ್ಟ್ ಸ್ಟಾಪ್ಸ್ ಎ ಲೋವರ್ ಕೋರ್ಟ್ ಫ್ರಮ್ ಹಿಯರಿಂಗ್ ದ ಕೇಸ್, ಇಟ್ ಹ್ಯಾಸ್ ನೋ ಅಥಾರಿಟಿ ಓವರ್ ಎ ಹೈಯರ್ ಕೋರ್ಟ್, ಕ್ಯಾನ್ಸಲ್ ದ ಡಿಸಿಷನ್ ಮೇಡ್ ಬೈ ದ ಲೋವರ್ ಕೋರ್ಟ್ ದಟ್ ಆ್ಯಕ್ಟೆಡ್ ಔಟ್ಸೈಡ್ ಇಟ್ಸ್ ಪವರ್, ಆಯಿತಾ. ಸೊ ಎಲ್ಲ ಇಲ್ಲೇ ಇದೆ, ಅಂಥದ್ದು ಏನಿಲ್ಲ. ಸೊ ನೋಡ್ಕೊಳ್ಳಿ, ಸಮ್ಮರಿ ಆಫ್ ರಿಟ್ಸು. ಸೊ ಸಮ್ಮರಿ ಆಫ್ ರಿಟ್ಸು ಎಲ್ಲನೂ ಕೊಟ್ಟು ನೋಡಿ, ಹೇಬಿಯಸ್ ಕಾರ್ಪಸ್ ಏನು, ಯು ಮೇ ಹ್ಯಾವ್ ದ ಬಾಡಿ ಅಥವಾ ಹ್ಯಾವ್ ಎ ಬಾಡಿ. ಸೊ ಮ್ಯಾಂಡಮಸ್ ಅಂದರೆ ವಿ ಕಮಾಂಡ್, ಸರ್ಶ್ಯೂರಿ ಟು ಬಿ ಸರ್ಟಿಫೈಡು. ಪ್ರೊಹಿಬಿಷನ್ ಅಂದರೆ ಏನು, ಟು ಫಾರ್ಬಿಡು, ಆಯಿತಾ. ಸರ್ಶ್ಯೂರಿ ಅಂದರೆ ಟು ಕ್ವಾಶ್, ಒಂದು ಕ್ವಾಶ್ ಮಾಡಬೇಕು, ಇಲ್ಲ ಅಂತಂದರೆ ಅದನ್ನು ಟ್ರಾನ್ಸ್ಫರ್ ಮಾಡಬೇಕು ಅಂತಿದೆ ಅಲ್ವಾ. ಸೊ ಎಲ್ಲ ನೋಡಿ, ಇಲ್ಲೆಲ್ಲ ಇಲ್ಲೇ ಇದೆ. ಸೊ ಅಲ್ಲ ಅಂತದೆ, ಏನು ಕನ್ಫ್ಯೂಷನ್ ಆಗೋದು ಎಲ್ಲ. ಬಟ್ ನೀವು ರಿವಿಷನ್ ಮಾಡಲೇಬೇಕಾಗ್ತದೆ, ರಿವಿಷನ್ ಮಾಡಬೇಕು. ಮತ್ತು ಇದನ್ನು ಟೇಬಲ್ನ ನೀಟಾಗಿ ಬರ್ಕೊಬಿಡಿ, ಆಯಿತಾ. ಯಾವುದಾದ್ರೂ ಒಂದು ಶೀಟಲ್ಲಿ ಬರ್ಕೊಂಡು ನಿಮ್ಮ ಒಂದು ಇದು ಲಕ್ಷ್ಮೀಕಾಂತಲ್ಲಿ ಅಂಟಿಸ್ಕೊಳ್ಳಿದ್ದಾನೆ, ಆಯಿತಾ.
ವಿತ್ ಎಕ್ಸಾಂಪಲು ಟು ಹ್ಯಾವ್ ಎ ಬಾಡಿ, ಸಾರಿ ಇದನ್ನು ಹ್ಯಾವ್ ಎ ಬಾಡಿ ಅಲ್ಲ, ಇದು ಹೆಬಿಯಸ್ ಕಾರ್ಪಸ್ ಅಂತ ಬರ್ಕೊಂಡು ಇಷ್ಟು ಒಂದು ಟೇಬಲ್ನ ನೀಟಾಗಿ ಬರ್ಕೊಂಡು ಅಂಟಿಸ್ಕೊಳ್ಳಿ. ಸರಿನಾ? ಇಷ್ಟು ಬಂದು ನಿಮ್ಮ ಆರ್ಟಿಕಲ್ 32. ನೋಡಿ ಚೆನ್ನಾಗಿತ್ತಲ್ವಾ, ಈಸಿ ಇತ್ತು. ಸೊ ಅಂತೇನು ಕನ್ಫ್ಯೂಷನ್ ಆಗೋ ಒಂದು ಯಾವುದೂ ಇಲ್ಲ, ಆಯಿತಾ? ಸೊ ನೆಕ್ಸ್ಟ್ ಒಂದು ಟಾಪಿಕ್ ಉಳ್ಕೊಂಡಿದೆ ಅಂತಂದರೆ ಯಾವುದು ಗೊತ್ತಾ? ಆರ್ಟಿಕಲ್ 32 ಆಯಿತು. ಸೊ ಎವಲ್ಯೂಷನ್ ಆ್ಯಂಡ್ ಕರೆಂಟ್ ಪೊಸಿಷನ್. ಬನ್ನಿ, ಎವಲ್ಯೂಷನ್ ಆ್ಯಂಡ್ ಕರೆಂಟ್ ಪೊಸಿಷನ್ ಆಫ್ ಆರ್ಟಿಕಲ್ 31 ರೈಟ್ ಟು ಪ್ರಾಪರ್ಟಿ. ಸರ್ ಹೇಳ್ತೀನಿ ಅಂತ ಹೇಳಿದ್ರಿ ಬಟ್ ಹೇಳಿಲ್ಲ ಅಂತಿದ್ರಿ, ಬಂತಲ್ಲ ಇಲ್ಲೇ ರೈಟ್ ಟು ಪ್ರಾಪರ್ಟಿ. ಆರ್ಟಿಕಲ್ 31 ಆ್ಯಕ್ಚುಲಾಗಿ ರೈಟ್ ಟು ಪ್ರಾಪರ್ಟಿಯಿಂದ ಯಾಕೆ ತೆಗೆದು ಆ ಒಂದು ಫಂಡಮೆಂಟಲ್ ರೈಟ್ಸ್ ಆಗಿ ತೆಗೆದು ಅದನ್ನು ಲೀಗಲ್ ರೈಟಾಗಿ ಯಾಕೆ ಮಾಡ್ತಾರೆ? ಸೊ ಫಸ್ಟು ಆರ್ಟಿಕಲ್ 31 ಏನಾಗಿತ್ತು ನೋಡೋಣ ಬನ್ನಿ. ಸೊ ವೆನ್ ದ ಕಾನ್ಸ್ಟಿಟ್ಯೂಷನ್ ಅಡಾಪ್ಟೆಡ್ ಇನ್ 1950, ದ ರೈಟ್ ಟು ಪ್ರಾಪರ್ಟಿ ವಾಸ್ ಕನ್ಸಿಡರ್ಡ್ ಎಸ್ ಅ ಫಂಡಮೆಂಟಲ್ ರೈಟ್ಸ್ ಅಂಡರ್ ಆರ್ಟಿಕಲ್ 31. ಸರಿ, ದಿಸ್ ಪ್ರೊವೈಡೆಡ್ ದ ಸಿಟಿಸನ್ with the right to move to the court if their property was been taken away by the state without ಡ್ಯೂ ಕಂಪನ್ಸೇಷನ್. ನೋಡಿ ಆರ್ಟಿಕಲ್ 31 ಏನು ಹೇಳುತ್ತೆ ಅಂದರೆ, ಅಕಸ್ಮಾತು ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ಹೇಳ್ಕೊಂಡು ಯಾವುದಾದ್ರೂ ಒಂದು ಗೌರ್ಮೆಂಟ್ ಎಂಟಿಟಿ ಬಂದು ನಿಮ್ಮ ಹತ್ರ ಕಂಪನ್ಸೇಷನ್ ಕೊಡದೇ ನಿಮ್ಮ ಹತ್ರ ಜಾಗವನ್ನು ಕಿತ್ಕೊಂಡಾಗ ನೀವು ಕೋರ್ಟ್ಗೆ ಹೋಗಬಹುದು ಅಂತ ಇತ್ತು ಆರ್ಟಿಕಲ್ 31. ಇಟ್ಸ್ ಗುಡ್, ಆಯಿತಾ? ಆರ್ಟಿಕಲ್ 31 ತುಂಬ ಚೆನ್ನಾಗಿತ್ತು. ಬಟ್ ಒಂದು ಕಾಲದಲ್ಲಿ ಏನಾಗುತ್ತೆ ಅಂತಂದರೆ, ಗೌರ್ಮೆಂಟ್ ಏನು ಮಾಡುತ್ತೆ, ಕಂಪನ್ಸೇಷನ್ ಮಾಡ್ದೇ ಕಿತ್ಕೊಳ್ಳೋಕೆ ಶುರು ಮಾಡ್ತದೆ, ಅಂದರೆ ಕಬ್ಜಾ ಮಾಡೋದಕ್ಕೆ ಶುರು ಮಾಡ್ತದೆ. ಸೊ ಆವಾಗ ತುಂಬ ಜನ ಏನು ಮಾಡ್ತಾರೆ, ಎಲ್ಲ ಕೂಡ ಹೈಕೋರ್ಟು ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ತುಂಬ ಲೈನ್ ನಿಂತು ಬಿಡ್ತಾರೆ. ಸೊ ಆವಾಗ ಏನು ಮಾಡ್ತಾರೆ, ಯಾಕೋ ಇದು ಸರಿ ಬರ್ತಲ್ಲ, ಇದನ್ನು ಆದಷ್ಟು ನಾವು ಇದನ್ನು ತಿದ್ದುಪಡಿ ಮಾಡಿ ಇದನ್ನು ಲೀಗಲ್ ರೈಟಾಗಿ ಮಾಡೋಣ. ಸೊ ದಟ್ ಅಕಸ್ಮಾತ್ ಯಾರೇ ಇವರ ಒಂದು ಲ್ಯಾಂಡನ್ನು ಕಿತ್ಕೊಂಡ್ರು ಕೂಡ ಅವರು ಪೊಲೀಸ್ಗೆ ಹೋಗೋ ರೀತಿ ಮಾಡೋಣ, ಲೀಗಲ್ ರೈಟಾಗಿ ಮಾಡಿ ಲೀಗಲಾಗಿ ಅದನ್ನು ಇದಾಗಿ ಮಾಡಬೇಡ ಅಂತ ಹೇಳಿ ಮಾಡ್ತಾರೆ. 44ನೇ ತಿದ್ದುಪಡಿ ಮಾಡ್ತಾರೆ. 44ನೇ ತಿದ್ದುಪಡಿ ಮಾಡಿ ಏನು ಮಾಡ್ತಾರೆ, ಈ ಒಂದು ರೈಟ್ ಟು ಪ್ರಾಪರ್ಟಿ ಅನ್ನೋ ಫಂಡಮೆಂಟಲ್ ರೈಟ್ಸ್ನ ಆರ್ಟಿಕಲ್ 300A ಇಟ್ಬಿಟ್ಟು ಇದನ್ನು ಲೀಗಲ್ ರೈಟಾಗಿ ಮಾಡಿಬಿಡ್ತಾರೆ, ಆಯಿತಾ? ಸೊ ಈ ಲೀಗಲ್ ರೈಟ್ ಪ್ರಕಾರ ಯಾವ ಒಂದು ಪರ್ಸನ್ ಕೂಡ ಯಾರ ಒಂದು ಅಥಾರಿಟಿ ಅಂದರೆ ಲಾ ಅಥಾರಿಟಿನ ಬಿಟ್ಟು ಯಾರು ಕೂಡ ಕಬ್ಜಾ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆರ್ಟಿಕಲ್ 300A ತಗೊಂಡು ಬಂದು ಲೀಗಲ್ ರೈಟಾಗಿ ಮಾಡ್ತಾರೆ. ಸರಿನಾ? ಈ ಕರೆಂಟ್ ಪೊಸಿಷನ್ ಏನು, ಇಟ್ ಇಸ್ ಬಿಕಮ್ ಎ ಲೀಗಲ್ ರೈಟ್ ಆಗಿದೆ. ಸೊ ಅದು ಬಿಟ್ಟರೆ ಏನಿಲ್ಲ. ಅದು ಬಿಟ್ಟರೂ ಕೂಡ ಇನ್ನೊಂದಿದೆ, ದ ಸ್ಟೇಟ್ ಸ್ಟಿಲ್ ಹ್ಯಾಸ್ ದ ಅಥಾರಿಟಿ ಟು ಅಕ್ವೈರ್ ದ ಪ್ರಾಪರ್ಟಿ. ನೋಡಿ ಆ ಥರ ಇದ್ರೂ ಕೂಡ, ತಿದ್ದುಪಡಿ ಮಾಡಿದ್ರೂ ಕೂಡ ಸ್ಟೇಟ್ಗೆ ಎಲ್ಲ ಥರದ ಒಂದಷ್ಟು ಇದಿದೆ, ಪವರ್ಸ್ಗಳಿದೆ. ಏನು ಅಂತಂದರೆ ಲ್ಯಾಂಡ್ಗಳನ್ನ ಕಬ್ಜಾ ಮಾಡ್ಬೋದು, ಆದರೆ ಕಂಪನ್ಸೇಷನ್ ಕೊಡಲೇಬೇಕು ಅಂತಲೂ ಇದೆ. ಕಂಪನ್ಸೇಷನ್ ಕೊಟ್ಬಿಟ್ಟು ನೀವು ಲ್ಯಾಂಡ್ನ ಕಬ್ಜಾ ಮಾಡಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗಬೇಡಿ ಅಂತ. ಸೊ ಇನ್ನೊಂದಿದೆ ಆರ್ಟಿಕಲ್ 31C ಅಂತ DPSP ಮಾತಾಡ್ತಾ ಇದ್ವು. ಅಕಸ್ಮಾತ್ ನೀವೇನಾದರೂ DPSP ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀರಾ ಅಂತಂದರೆ, DPSP ಇಂಪ್ಲಿಮೆಂಟೇಷನ್ ಮಾಡೋ ಟೈಮಲ್ಲಿ ಯಾವುದಾದ್ರೂ ಒಂದು ಫಂಡಮೆಂಟಲ್ ರೈಟ್ಸ್ ಅಫೆಕ್ಟ್ ಆದರೂ ಕೂಡ ನೀವು DPSPನ ಮಾಡಬಹುದು, DPSPನ ಇಂಪ್ಲಿಮೆಂಟ್ ಮಾಡ್ಬೋದು. ಫಂಡಮೆಂಟಲ್ ರೈಟ್ಸ್ ಅಫೆಕ್ಟ್ ಆದರೂ ಪರವಾಗಿಲ್ಲ, ನೀವು DPSPನ ಇಂಪ್ಲಿಮೆಂಟ್ ಮಾಡಿ ಅಂತ ಏನಿತ್ತು ಅದನ್ನು ಕೂಡ ಇದನ್ನು ತೆಗೆದ್ರು ಅಂದ್ಕೊಂಡು ಏನೋ ಇದೆ. ಸೊ ಅವೆಲ್ಲ DPSPಲಿ ಹೇಳಿದ್ದೀನಿ, ಸೊ ಬೇಡ. ಜೊತೆಗೆ ಜುಡಿಷಿಯಲ್ ಇಂಟರ್ಪ್ರಿಟೇಷನು, ಕೆಲವೊಂದು ಕೇಸ್ಗಳು ಬಂತು, KK ವರ್ಮಾ ಮತ್ತು ಯೂನಿಯನ್ ಆಫ್ ಇಂಡಿಯಾ, ಡೆಲ್ಲಿ ಡೆವಲಪ್ಮೆಂಟ್ ಅಥಾರಿಟಿ ವರ್ಸಸ್ ಸ್ಕಿಪ್ಪರ್ ಕನ್ಸ್ಟ್ರಕ್ಷನ್ ಕೋ ಲಿಮಿಟೆಡು, ನೆಕ್ಸ್ಟು ರೀಸೆಂಟ್ ಡೆವಲಪ್ಮೆಂಟು. ಸೊ ಕನ್ಕ್ಲೂಷನ್ ಹೇಳೋದಾದರೆ, ರೈಟ್ ಟು ಪ್ರಾಪರ್ಟಿನ ಒಂದು ಫಂಡಮೆಂಟಲ್ ರೈಟ್ಸ್ ಆಗಿರೋದನ್ನ ಲೀಗಲ್ ರೈಟಾಗಿ ಮಾಡ್ತಾರೆ ಅಂತ ಹೇಳೋದೆ ಈ ಒಂದು ಕರೆಂಟ್ ಪೊಸಿಷನ್ ಆಫ್ ಈ ಒಂದು ರೈಟ್ ಟು ಪ್ರಾಪರ್ಟಿ. ಸೊ ಇಷ್ಟು ನಿಮ್ಮ ಒಂದು ಫಂಡಮೆಂಟಲ್ ರೈಟ್ಸ್ ಆಗಿತ್ತು. ಸೊ ಏನೇನಾದ್ರು ಹೇಳಬೇಕಲ್ಲಿ. ಸೊ ನೆಕ್ಸ್ಟ್ ಇದೆ, ಇನ್ನೊಂದಿದೆ ಕ್ರಿಟಿಸಿಸಮು ಮತ್ತು ಸಿಗ್ನಿಫಿಕೆನ್ಸು ಬ್ಲಾ ಅವೆಲ್ಲ ಬೇಡ ಗುರು. ಸೊ ಅದನ್ನೆಲ್ಲ ನಾನು ಏನು ಮಾಡ್ತೀನಿ, ಒಂದೆರಡು ದಿನ ಈಗ ಒಂದೆರಡು ಎಕ್ಸಾಮ್ ನಡೀತಾ ಇದೆ ನನಗೆ. ಸೊ ಎಕ್ಸಾಮ್ ಮುಗಿದಾದ್ಮೇಲೆ ನಾನು ಏನು ಮಾಡ್ತೀನಿ, ಈ ಒಂದು ನನ್ನ ಒಂದು ಈ ವೆಬ್ಸೈಟ್ಗೆ ಬಂದು ನೀವೇನು ಮಾಡಿ ಸರ್ಚ್ ಮಾಡೋ ಆಗಲಿಲ್ಲ ಅಂತಂದರೆ ನೋಡಿ, ಈ ಲೇಬಲ್ಸ್ ಅಂತಿದೆಯಲ್ಲ, ಇಲ್ಲಿ ಬಂದು ಇಂಡಿಯನ್ ಪಾಲಿಟಿ ಅಂತಿದೆ ನೋಡಿ, ಇಂಡಿಯನ್ ಪಿ ಅಂತಿದೆಯಲ್ಲ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಂಡಿಯನ್ ಪಾಲಿಟಿ ಮೇಲೆ ಏನೇನು ಕ್ವಶನ್ಸ್ ಏನೇನು ಪೋಸ್ಟ್ ಹಾಕಿದ್ದೀನಿ ಎಲ್ಲ ಇಲ್ಲೇ ಬಂದುಬಿಡುತ್ತೆ, ಆಯಿತಾ? ಸೊ ಕಂಪ್ಲೀಟಾಗಿ ಎಲ್ಲ ಇಲ್ಲೇ ಇರುತ್ತೆ. ಸೊ ನೀವಲ್ಲಿ ಸಿಗಲಿಲ್ಲ ಅಂದರೆ ನೋಡಿ, ಎಲ್ಲರೂ ಸರ್ಚ್ ಮಾಡಿ ನೋಡಿ, ಮೇಲ್ಗಡೆ ಸರ್ಚ್ ಬಟನ್ ಇದೆಯಲ್ವ, ಸೊ ಎಲ್ಲರೂ ಸರ್ಚ್ ಮಾಡಿದ್ರೆ ನಿಮಗೆ ಸಿಗ್ತದೆ. ಸೊ ಒಂದು ಕ್ರಿಟಿಸಿಸಮ್ ಮತ್ತು ಸಿಗ್ನಿಫಿಕೆನ್ಸ್ ಆಫ್ ಫಂಡಮೆಂಟಲ್ ರೈಟ್ಸ್ ಹಾಕಬೇಕು. ಸೊ ಅದು ಹಾಕ್ಬಿಟ್ರೆ ಅದೇನಿಲ್ಲ, ಈಸಿ ಪಾಯಿಂಟ್ಸು 10 ಪಾಯಿಂಟ್ಸ್ ಕೊಡ್ತೀನಿ, ಅದ್ರ 5 ಪಾಯಿಂಟ್ಸ್ ಓದ್ಕೊಳ್ಳಿ ಸಾಕು, ಮೋರ್ ದ್ಯಾನ್ ಎನಫ್, ಆಯಿತಾ? ಸೊ ಅಷ್ಟು ಓದ್ಕೊಂಡ್ರೆ ಕಂಪ್ಲೀಟ್ ನಿಮ್ಮ ಫಂಡಮೆಂಟಲ್ ರೈಟ್ಸು ಮುಗಿತದೆ. ಸೊ ನಾನು ನೆಕ್ಸ್ಟ್ ಕ್ಲಾಸಲ್ಲೆಲ್ಲ ನೆಕ್ಸ್ಟ್ ಇನ್ಯಾವ ಕ್ಲಾಸ್ ಮಾಡ್ಕೊಳ್ಳಿ ನಿಮಗೆ
ಆದಷ್ಟು ನಾನು ಕಾನ್ಸ್ಟಿಟ್ಯೂಷನಲ್ ಬಾಡಿ ಮತ್ತು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಏನಿದೆ ಅದು ಮುಗಿಸ್ಬಿಡ್ತೀನಿ. ಚಿಕ್ಕ ಚಿಕ್ಕ ಟಾಪಿಕ್ ಇದೆ, ಡೈಲಿ ಒಂದು 4-5 ವೀಡಿಯೋ ಹಾಕ್ಬಿಡ್ತೀನಿ. ಏನಿಲ್ಲ 10-15 ನಿಮಿಷ 20 ನಿಮಿಷದೊಳಗಡೆ ಮುಗಿದೋಗುತ್ತೆ. ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡೋಣ, ನಾನು ಆಗಲೇ ಡಿಸೆಂಬರಲ್ಲಿ ಮುಗಿಸ್ತೀನಿ ಅಂತ ಹೇಳಿದೆ, ಬಟ್ ಕಾರಣಾಂತರಗಳಿಂದ ಈ KS ಎಕ್ಸಾಮು ಬಡ್ಡಿ ಮಗೊಂದು ತಲೆ ಕೆಡಿಸ್ಬಿಡ್ತು ಬಿಡಿ. ಸೊ ಅದರಿಂದ ಸ್ವಲ್ಪ ಡಿಲೇ ಆಗ್ತಾಯಿದೆ. ಜೊತೆಗೆ ನಿಮ್ಗೆ ನೋಟ್ಸ್ ಮಾಡಿಕೊಡೋದು ತುಂಬ ಡಿಲೇ ಆಗ್ತಾಯಿದೆ ನನಗೆ. ಯಾಕಂದರೆ ಈ ಥರ ನಾನು ನೋಟ್ಸ್ ಮಾಡಬೇಕು ಅಂತಂದರೆ ಒಂದು ದಿನ ಕಂಪ್ಲೀಟ್ ತೊಗೋತೀನಿ ನಾನು, ಆಯಿತಾ. ವಿತ್ ಎಕ್ಸಾಂಪಲ್ ಹುಡುಕಿ ನಿಮಗೆ ಎಕ್ಸಾಂಪಲ್ ಅರ್ಥ ಆಗೋ ರೀತಿ ಸೆಂಟೆನ್ಸ್ಗಳನ್ನ ಫಾರ್ಮ್ ಮಾಡಿ ಟೈಮ್ ಹಿಡಿತದೆ, ಸರಿನಾ. ಸೊ ಆದಷ್ಟು ಪೋಸ್ಟ್ಗಳಲ್ಲಿ ನಾನು ಹೇಳಿದ್ನಲ್ಲ ಅದೊಂದು ಟೇಬಲು ಎಲ್ಲ ಬರ್ಕೊಂಡು ಲಕ್ಷ್ಮೀಕಾಂತಲ್ಲಿ ಅಂಟಿಸ್ಕೊಳ್ಳಿ ಅಂತ ಹೇಳ್ತಾ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿ ಅಂದರೆ ಮಾಡ್ಕೊಳ್ರಪ್ಪ, ಆಯಿತಾ. ನಿಮಗೋಸ್ಕರನೇ ಮಾಡ್ತಾರದು, ಆಯಿತಾ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅರ್ಥ ಆಗಿದ್ರೆ ಕಮೆಂಟ್ ಮಾಡಿ. ಇಲ್ಲ ಅಂತಂದರೆ ಏನೋ ಚೆನ್ನಾಗಿಲ್ಲ ಅಂತನಾದ್ರು ಹೇಳಿ, ಆಯಿತಾ. ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಸಮ್ಮರ್ ಶೀಟ್ ತೊಗೊಂಡಿಲ್ಲ ಅಂತ ತೊಗೊಳ್ಳಿ, ಅಷ್ಟೇ, ಇನ್ನೇನಿಲ್ಲ. ಸೊ ಅಲ್ಲಿವರೆಗೂ ನೆಕ್ಸ್ಟ್ ಕ್ಲಾಸ್ ಬರೋವರೆಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ರೆಡಿಯಾಗಿರಿ, ಆಯಿತಾ. ಟೆಸ್ಟ್ ಸೀರೀಸ್ಗಳು ಬರುತ್ತೆ, ಪೊಲಿಟಿ ಮುಗಿತಾ ಇದ್ದಂಗೆ ಟೆಸ್ಟ್ ಸೀರೀಸ್ಗಳು ಟಾಪಿಕ್ ವೈಸ್ ಎಲ್ಲ ಥರದ್ದು ಬರೀ ಟೆಸ್ಟ್ ಸೀರೀಸೇ ಬರ್ತಾ ಇರುತ್ತೆ. ಇನ್ನೇನು ರಿವಿಷನ್ ಮಾಡಲ್ಲ, ಏನೂ ಇಲ್ಲ. ಟೆಸ್ಟ್ ಸೀರೀಸ್ ಕೊಡ್ತಾ ಇರ್ತೀನಿ, ಜಸ್ಟ್ ಮಾಡ್ತಾ ಇರ್ಬೇಕು ನೀವು, ಆಯಿತಾ. ಓಕೆ, ಥ್ಯಾಂಕ್ ಯು.